ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಇದೇ ನವಂಬರ್ 2ಗೆ KCET ಎಕ್ಸಾಮ್ ಇದೆ. ಇನ್ ಫ್ಯೂಚರ್ ನೆಕ್ಸ್ಟ್ ಡಿಸೆಂಬರ್ ತಿಂಗಳಲ್ಲಿ NET ಎಕ್ಸಾಮ್ ಬರೋ ಚಾನ್ಸಸ್ ಇದೆ. KCET NET ಎಕ್ಸಾಮಲ್ಲಿ ನಿಮಗೆ ಗೊತ್ತಿದೆ, ಪೇಪರ್ ಫಸ್ಟಲ್ಲಿ ಟೋಟಲಿ ಈ ಆಪ್ಟಿಟ್ಯೂಡು, ಲಾಜಿಕಲ್ ರೀಸನಿಂಗು ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಈ 3 ಕಾನ್ಸೆಪ್ಟಿಂದ ನಿಮಗೆ 15 ಪ್ರಶ್ನೆಗಳು ಬರ್ತವೆ. 15ರಲ್ಲೇ 30 ಮಾರ್ಕ್ಸ್ ಇರುತ್ತೆ. ಆಪ್ಟಿಟ್ಯೂಡು, ರೀಸನಿಂಗು ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನು. ಆ 15 ಕ್ವಶನ್ಸ್ಗೆ ನೀವು 15 ಔಟ್ ಆಫ್ 15 ಮಾರ್ಕ್ಸ್ ತೆಗಿಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆದರೆ ಪ್ರತಿದಿನ ನಾವು ಇದಕ್ಕೆ ಸಂಬಂಧಪಟ್ಟಂಥ ಕ್ಲಾಸಸ್ನ ಅಪ್ಲೋಡ್ ಮಾಡ್ತೀವಿ. ಆ ಕ್ಲಾಸಸ್ನ ನೋಟ್ಸ್ ಮಾಡ್ಕೊತ ಹೋಗ್ರಿ 100% ನೀವು ಸ್ಕೋರ್ ಮಾಡ್ಬೋದು. ಈಸಿಯಾಗಿ ಎಲ್ಲ ಕ್ವಶನ್ಸ್ನ ಅಟೆಂಡ್ ಮಾಡ್ಬೋದು. ಸೊ ಅಷ್ಟು ಸಿಂಪಲ್ಲಾಗಿ ನಿಮಗೆ ಮಾಡೋದನ್ನು ಹೇಳ್ಕೊಡ್ತೀವಿ, ಪ್ರಾಬ್ಲಮ್ಸ್ ಮಾಡೋದನ್ನು. ಸೊ ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲೂ ಕೂಡ ಆನ್ಲೈನ್ ಕ್ಲಾಸಸ್ಸು ಅವೈಲೇಬಲ್ ಇದೆ. TET, HSTR, GPSTR, ಹಾಗೆ ಲ್ಯಾಂಡ್ ಸರ್ವೇರ್ ಎಕ್ಸಾಮು, ಹಾಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಪರೀಕ್ಷೆಗಳು ಆನ್ಲೈನ್ ಕ್ಲಾಸಸ್ಸು ಕೂಡ ಅವೈಲೇಬಲ್ ಇದೆ. ಅದರ ಉಪಯೋಗನ ಪಡ್ಕೋಬೋದು. ಸೊ ಹೆಚ್ಚಿನ ಮಾಹಿತಿ ಬೇಕಂದರೆ ನಿಮಗೆ ಇಲ್ಲಿ 9071673831 ಅಥವಾ 32 ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಕೂಡ ನೀವು ಪಡಿತಾ ಬನ್ನಿ ಅಂತ ಹೇಳ್ತಾ, ಸೊ ಮೊದಲನೇ ಪ್ರಶ್ನೆ ಬರೋಣ ಇವತ್ತಿನ ಕ್ಲಾಸಲ್ಲಿ. ವಾಟ್ ಈಸ್ ಮಿಸ್ಸಿಂಗ್ ನಂಬರ್ ಇನ್ ದ ಗಿವನ್ ಸೀರೀಸ್ ಅಂತ ಕ್ವಶನ್ ಇದೆ. ವಾಟ್ ಈಸ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಗಿವನ್ ಸೀರೀಸ್? ಕೊಟ್ಟಿರೋ ಸರಣಿಯಲ್ಲಿ ಮಿಸ್ ಆಗಿರೋ ನಂಬರ್ ಯಾವುದು ಅಂತ ಕಂಡುಹಿಡಿತಾ ಬರಬೇಕು. ಈ ಕೊಟ್ಟಿರೋ ನಂಬರ್ ಸೀರೀಸ್ ಏನಿದೆಯಲ್ಲ, ಇದರಲ್ಲಿ ಒಂದು ಸಂಖ್ಯೆಯಲ್ಲಿ ಮಿಸ್ ಆಗಿದೆ. ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಒಂದು ಸಂಖ್ಯೆ ಬಿಟ್ಟೋಗಿದೆ. ಇಲ್ಲಿ ಬಿಟ್ಟೋಗಿರೋ ಸಂಖ್ಯೆಯನ್ನು ಕಂಡುಹಿಡಿಬೇಕು. ನಂಬರ್ ಸೀರೀಸ್ ಮೇಲ್ಗಡೆ ಪ್ರಶ್ನೆ. ಸೊ ಬಿಟ್ಟೋಗಿರೋ ನಂಬರ್ ಕಂಡುಹಿಡಿಬೇಕಾದ್ರೆ ಫಸ್ಟ್ ಆಫ್ ಆಲ್ ಕೊಟ್ಟಿರೋ ಸೀರೀಸ್ ಏನಿದೆಯಲ್ಲ, ಇದು ಏರಿಕೆ ಕ್ರಮದಲ್ಲಿ ಇದೆಯೋ ಅಥವಾ ಇಳಿಕೆ ಕ್ರಮದಲ್ಲಿ ಇದೆಯೋ, ಅಸೆಂಡಿಂಗ್ ಆರ್ಡ್ರಲ್ಲಿ ನಂಬರ್ ಸೀರೀಸ್ ಇದೆಯೋ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಇದೆಯೋ ಅಂತ ಚೆಕ್ ಮಾಡ್ಕೊಳ್ರಿ. ಇದು 4, 10, 40 ಅಂದರೆ ಇದು ಅಸೆಂಡಿಂಗ್ ಆರ್ಡ್ರಲ್ಲಿ ನಂಬರ್ ಸೀರೀಸ್ ಇದೆ. ಏರಿಕೆ ಕ್ರಮದಲ್ಲಿ ನಂಬರ್ ಸೀರೀಸ್ ಇದೆ ಅಂದರೆ ಸೊ ಇಲ್ಲಿ ಅಡಿಷನ್ ರೂಲು ಅಥವಾ ಮಲ್ಟಿಪ್ಲಿಕೇಶನ್ ರೂಲ್ ಇರುತ್ತೆ. ಯಾವುದೇ ಸೀರೀಸ್ ಅಸೆಂಡಿಂಗ್ ಆರ್ಡ್ರಲ್ಲಿ ಇತ್ತಂದರೆ ಅಡಿಷನ್ ರೂಲ್, ಸಂಕಲನ ಅಥವಾ ಮಲ್ಟಿಪ್ಲಿಕೇಶನ್, ಗುಣಾಕಾರ ನಿಯಮಗಳು ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನೋಡಿದ ತಕ್ಷಣ ನಾವು 4 ಇರೋದು 10 ಆಗಿದೆ ಅಂದರೆ ಈ 4 ಅನ್ನೋ ಸಂಖ್ಯೆ 10 ಆಗಿದೆ ಅಂದರೆ 4ಕ್ಕೆ ನಾವು 6 ಕೂಡಿದಾಗ 10 ಬರುತ್ತೆ. 4 ಇರೋ ನಂಬರು 10 ಆಗ್ಬೇಕಂದ್ರೆ ಈ 4ಕ್ಕೆ +6 ಕೂಡಿದಾಗ 10 ಬರುತ್ತೆ. ಗೊತ್ತಾಗಿಲ್ಲ ಅಂದರೆ 10ರಲ್ಲಿ 4 ಮೈನಸ್ ಮಾಡಿ 6 ಸಿಗುತ್ತೆ. ದಟ್ ಮೀನ್ಸ್ 4 + 6 ಅಂದರೆ ನೆಕ್ಸ್ಟ್ ನಂಬರ್ 10 ಬರುತ್ತೆ. ಸೊ ಹಾಗಾದರೆ ನೆಕ್ಸ್ಟ್ 10 ಇರೋ ನಂಬರು 40 ಆಗಿದೆ ಅಂದರೆ ಈ 10ಗೆ ಯಾವ ನಂಬರ್ನ ಕೂಡಿದಾಗ 40 ಬರುತ್ತೆ ಹೇಳ್ರಿ? 30 ಕೂಡ್ಕೋಬೇಕು. 10 + 30 ಅಂದರೆ 40 ಬರುತ್ತೆ. ಅಂದರೆ 40ಯಲ್ಲಿ 10 ಮೈನಸ್ ಮಾಡಿರಿ 30 ಸಿಗುತ್ತೆ ನಿಮಗೆ ಅಲ್ಲಿ ಡಿಫ್ರೆನ್ಸು. ಸೊ ನೆಕ್ಸ್ಟು 40 ಇರೋ ನಂಬರು 190 ಆಗಿದೆ ಅಂದರೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಈ 190ಯಲ್ಲಿ 40 ಮೈನಸ್ ಮಾಡಿದ್ರೆ 150 ಬರುತ್ತೆ. 150 ಬರುತ್ತೆ. 40 + 150 ಅಂದರೆ 190 ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ 190 ಇರೋ ನಂಬರು 940 ಆಗಿದೆ. ಈ 940ಯಲ್ಲಿ 190ಯನ್ನು ಮೈನಸ್ ಮಾಡಿರಿ. ಸೊ 940ರಲ್ಲಿ 190 ಮೈನಸ್ ಮಾಡಿದಾಗ ನಮಗೆ 750 ಬರುತ್ತೆ. 750 ಬರುತ್ತೆ. ಹಾಗಾದರೆ ನೆಕ್ಸ್ಟ್ ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿರೋ ನಂಬರ್ ಕಂಡುಹಿಡಿಬೇಕಂದ್ರೆ ಯಾವ ಸಂಖ್ಯೆನ ಅಡಿಷನ್ ಮಾಡಬೇಕು ಅಂತ ನೋಡ್ಕೋಬೇಕು. ಅಂದರೆ ಈ ಕೆಳಗಡೆ ಇರ್ತಕ್ಕಂಥ ಹೊಸ ನಂಬರ್ಸ್ ಏನಿದಾವಲ್ಲ, ಇವು ಯಾವ ಪ್ಯಾಟ್ರನ್ನಲ್ಲಿದೆ, ಇವುಗಳ ಆರ್ಡ್ರ್ ಯಾವ ಆರ್ಡ್ರಲ್ಲಿ ಈ ನಂಬರ್ಸ್ ಇದ್ದಾವೆ ಅಂತ ಐಡೆಂಟಿಫೈ ಮಾಡ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ನಂಬರ್ ಯಾವುದು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾದರೆ 6 ಇರೋ ನಂಬರು 30 ಆಗಿದೆ ಅಂದರೆ 30 ಇರೋದು 150, 750 ಇದೆ ಅಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಚೆಕ್ ಮಾಡಿರಿ, ಅವಾಗ ಗೊತ್ತಾಗುತ್ತೆ. 6 5 30, 6 5 30. ಸೊ 30 ಇರೋದು 30 × 5 ಅಂದರೆ 150 ಬರುತ್ತೆ. 150 × 5 ಗುಣಾಕಾರ ಮಾಡಿರಿ 750 ಬರುತ್ತೆ. ಎಲ್ಲ × 5 × 5 × 5 ಪ್ಯಾಟರ್ನಲ್ಲಿದೆ. 6 5 30, 35 150, 150 × 5 ಅಂದರೆ 750 ಬರುತ್ತೆ. 6 5 30, 30 5 150, 150 5 750 ಇದೆ. ಈ 750ನ × 5 ಗುಣಾಕಾರ ಮಾಡಿದ್ರಿ ಅಂದರೆ
75 5ಲೆ 375 ಆಗುತ್ತೆ. ಈ 0 ಲಾಸ್ಟಿಗೆ ಬರ್ಕೊಂಡ್ರೆ 750ನ್ನ 5ರಿಂದ ಗುಣಾಕಾರ ಮಾಡಿರಿ 3750 ಆಗುತ್ತೆ. ಈ 940 940ಗೆ ಈ 3750ನ ಅಡಿಷನ್ ಮಾಡಿದರೆ 3750ನ್ನ ಕೂಡಿದಾಗ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿರೋ ಸಂಖ್ಯೆ ಯಾವುದು ಅಂತ ಗೊತ್ತಾಗುತ್ತೆ. ಇಲ್ಲಿ ಕೂಡ್ರೆ ಎಷ್ಟು ಬರುತ್ತೆ? 4690 ಬರುತ್ತೆ. 4690 ಬರುತ್ತೆ. 4690 ಅಂತದ್ದು ಆಪ್ಷನ್ ಏನಲ್ಲಿದೆ ನೋಡ್ರಿ, ದಿಸ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಏನಲ್ಲಿದೆಯಲ್ಲ ದಟ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ಫಸ್ಟ್ ಕ್ವಶನ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಪ್ರತಿಯೊಂದು ಕ್ವಶನ್ನ ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಸೊ 100% ನಿಮಗೆ ತುಂಬ ಈಸಿ ಆಗುತ್ತೆ ಎಕ್ಸಾಮಲ್ಲಿ. ಇಫ್ 2/3 ಆಫ್ ಎ ಈಕ್ವಲ್ ಟು 75% ಆಫ್ ಬಿ ಈಕ್ವಲ್ ಟು 0.6 ಆಫ್ ಸಿ ಅಂತ ಇದೆ. ದೆನ್ ವಾಟ್ ವಿಲ್ ಬಿ ಎ ಇಷ್ಟು ಬಿ ಇಷ್ಟು ಸಿ. ನೋಡ್ರಿ, ಎಯ 2/3, ಬಿಯ 75%, ಸಿಯ 0.6ಗೆ ಸಮ ಆಗಿದ್ರೆ ಎ ಇಷ್ಟು ಬಿ ಇಷ್ಟು ಸಿ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದ್ದೇನೆ. ಎ ಇಷ್ಟು ಬಿ ಇಷ್ಟು ಸಿ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಸೊ ಎಯ 2/3 ಅಂದರೆ ಎ ಇಂಟು 2/3 ಬರಿತಾ ಇದೀನಿ. ಸೊ ಎ ಇಂಟು 2/3 ಬರ್ಕಂತ ಅದೀನಿ. ಸೊ ಈಕ್ವಲ್ ಟು ಬಿಯ 75% ಅಂದರೆ 75%ನ ನಾವು 3/4 ಅಂತ ಬರಿತೀವಿ. 75% ಅಂದರೆ ಅದು 3/4 ಆಗುತ್ತೆ. 75% ಅಂದರೆ ಅದು 3/4, ಮುಕ್ಕಾಲು ಭಾಗ 3/4 ಬರಿಬೋದು. ಸಿಯ 0.6 ಅಂತ ಇದೆ ನೋಡ್ರಿ, ಸಿಯ 0.6 ಅಂತ ಕೊಟ್ಟಿದ್ದಾನೆ ಅಂದ್ರೆ, ಸೊ ಇನ್ನು 0.6 ನಾವು 0.6 ಇದೆಯಲ್ಲ ಇದನ್ನ ಭಿನ್ನರಾಶಿ ರೂಪದಲ್ಲಿ ಆದರೆ 6 ಡಿವೈಡ್ ಬೈ ಈ ಪಾಯಿಂಟು ಬಿಡಿ 10 ಸ್ಥಾನದಲ್ಲಿದೆ. ಯೂನಿಟ್ ಪ್ಲೇಸು 10th ಪ್ಲೇಸಲ್ಲಿ ಪಾಯಿಂಟ್ ಇರೋದ್ರಿಂದ 0.6ನ 6/10 ಅಂತ ಬರ್ಕೋಬೇಕು. ಪಾಯಿಂಟ್ ಅನ್ನೋದು 10th ಪ್ಲೇಸಲ್ಲಿದೆ, 10 ಸ್ಥಾನದಲ್ಲಿದೆ ಅಂದರೆ 6/10 ಬರ್ಕೊಳ್ಳೋಣ. ಇದು 2 3 6, 2 5 10 ಕ್ಯಾನ್ಸಲ್ ಆಗಿ 3/5 ಬರುತ್ತೆ. 3/5 ಬರಿತಾ ಇದೀನಿ. ಸೊ 0.6ನ 3/5 ಅಂತ ಭಿನ್ನರಾಶಿ ರೂಪದಲ್ಲಿ ಬರ್ಕೊಂಡ್ಬಿಡ್ತೀನಿ. ಸೊ ಇಲ್ಲಿ ನೋಡ್ರಿ 2/3 ಇದೆ, ಇಲ್ಲಿ 3/4 ಇದೆ, 3/4 ಇದೆ, ಇಲ್ಲಿ 3/5 ಇದೆ. ಸೊ ಇವೆಲ್ಲ ಎಗೂ ಬಿಗೂ ರೇಷು ಕಂಡುಹಿಡಿಬೇಕಂದ್ರೆ ಎ ಇಷ್ಟು ಬಿ ಈಕ್ವಲ್ ಟು ಎ ಇಷ್ಟು ಬಿಗೆ ರೇಷು ಕಂಡುಹಿಡಿಬೇಕಂದ್ರೆ ಇವೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಎಗೂ ಬಿಗೂ ರೇಷು ಬರುತ್ತೆ. ಫಸ್ಟ್ ಕೆಳಗಡೆಯಿಂದ ಮೇಲೆ, ಸೊ ಆಮೇಲೆ ಮೇಲಿಂದ ಕೆಳಗಡೆ 3 × 3 9 ಬರುತ್ತೆ. ಆಮೇಲೆ 2 × 4 8 ಬರುತ್ತೆ. ಎಗೂ ಬಿಗೂ ರೇಷು 9:8 ಇದೆಯಲ್ಲ, 9:8 ಅನ್ನೋದು ಆಪ್ಷನ್ ಡಿ ಅಲ್ಲಿದೆ ನೋಡ್ರಿ. ಎ ಬಿ ರೇಷು ಇದೇ ಕರೆಕ್ಟ್ ಅಂತ ಹೇಳ್ಬೋದು. ಎ ಮತ್ತು ಬಿನ ರೇಷೋ 9:8 ಅಂತ ಹೇಳ್ಬೋದು. ಸೊ ಅದೇ ಬಿ ಮತ್ತು ಸಿನ ರೇಷ್ ಇವೆರಡು ಯೂಸ್ ಮಾಡ್ಕೊಂಡು ಬಿ ಮತ್ತು ಸಿ ರೇಷು ಬರಿಬೋದು. ಸೊ ಇಲ್ಲೇ ಬಿ ಇಷ್ಟು ಸಿ ಅಂತ ಕೆಳಗಡೆ ಬರಿತಾ ಇದೀನಿ. ಇವೆರಡು ಯೂಸ್ ಮಾಡ್ಕೊಂಡು ಬಿ ಮತ್ತು ಸಿನ ರೇಷು ಬರಿಬೋದು. ಸೊ ಅವೆರಡು ಯೂಸ್ ಮಾಡ್ಕೊಂಡು ಬಿ ಸಿ ರೇಷು ಬರೆಯೋದಾದ್ರೆ, ಇವೆರಡು ಯೂಸ್ ಮಾಡ್ಕೊಂಡು ಬಿ ಮತ್ತು ಸಿ ರೇಷು ಬರೆಯೋದಾದ್ರೆ ನೋಡ್ರಿ, ಸೊ ಇದನ್ನು ಸೇಮ್ ಕ್ರಾಸ್ ಮಲ್ಟಿಪ್ಲಿಕೇಶನ್ 4 3 12 ಬರಿತಾ ಇದೀನಿ. 4 3 12 ಬರಿತಾ ಇದೀನಿ. 3 5 15 ಬರಿತೀನಿ. 3 5 15. ಇದು ಬಿ ಮತ್ತು ಸಿಗೆ ಇರ್ತಕ್ಕಂಥ ರೇಷು 12:15 ಆಗುತ್ತೆ. 12:15 ಆಗುತ್ತೆ. ಇವಾಗ ಇವೆಲ್ಲದು ಒಟ್ಟಿಗೆ ರೇಷು ಕಂಡುಹಿಡಿಬೇಕಂದ್ರೆ ಇಲ್ಲಿ ಸೆಕೆಂಡ್ ಲೆಟರ್ ಬಿ, ಇಲ್ಲಿ ಫಸ್ಟ್ ಲೆಟರ್ ಬಿ ಕಾಮನ್ ಆಗಿರಬೇಕು. ಇಲ್ಲಿ ಬಿ ಸೆಕೆಂಡ್ ಪ್ಲೇಸಲ್ಲಿ, ಇಲ್ಲಿ ಬಿ ಫಸ್ಟ್ ಪ್ಲೇಸಲ್ಲಿ ಇತ್ತು ಅಂದರೆ ಈ 3 ಅಕ್ಷರದ ಒಟ್ಟಿಗೆ ರೇಷು ಕಂಡುಹಿಡಿಯೋದಾದ್ರೆ ಎ ಇಷ್ಟು, ಇದು ಎರಡರಲ್ಲೂ ಬಿ ಇದೆ ಅಂದರೆ ಬಿ ಇಷ್ಟು ಸಿ ಬರ್ಕೊಂಬಿಟ್ಟು ಇನ್ನು ರಿವರ್ಸ್ ಎನ್ ಶೇಪಲ್ಲಿ ಮಲ್ಟಿಪ್ಲೈ ಮಾಡಿರಿ 3 ಅಕ್ಷರಕ್ಕೆ ಇರ್ತಕ್ಕಂಥ ರೇಷು ಸಿಗುತ್ತೆ. ಇದು ಸ್ಟ್ರೈಟ್ ಲೈನ್ ಅಂದರೆ 12 9 108 ಬರುತ್ತೆ. 108 ಬರೀತೀನಿ. ಈ ಕ್ರಾಸ್ ಲೈನ್ ಅಂದರೆ 12 ಮತ್ತು 8 ಗುಣಾಕಾರ ಮಾಡಿದ್ರೆ 12 8 96 ಬರುತ್ತೆ. ಈ ಸ್ಟ್ರೈಟ್ ಲೈನ್ ಏನು ಹೇಳುತ್ತೆ ಅಂದರೆ 15 8 ಗುಣಾಕಾರ ಮಾಡಿರಿ 15 8 120 ಬರುತ್ತೆ. ಸೊ ಇದು 108 96 120 ಇವೆಲ್ಲವೂ 12ರಿಂದ ಡಿವೈಡ್ ಆಗ್ತವೆ. ಮತ್ತು ಪ್ರತಿಯೊಂದು ಸಂಖ್ಯೆನ 12ರಿಂದ ಡಿವೈಡ್ ಮಾಡಿರಿ. ಇದು 12 9 108, ಇದು 12 8 96, ಇದು 12 10 110 ಕ್ಯಾನ್ಸಲ್ ಆಗಿ 9:8:10 ಬರುತ್ತೆ. 9:8:10 ಅಂತ ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, ಅದೇ ಕರೆಕ್ಟ್ ಆನ್ಸರ್. ಆಗಲೇ ನಾನು ಹೇಳಿದ್ದೆ ಎ ಬಿ ರೇಷು ಕಂಡಿಡಿದ ತಕ್ಷಣ 9:8 ಬರುತ್ತೆ ಅಂತ. ಪೂರ್ತಿ ಕಂಪ್ಲೀಟ್ ಮಾಡಿದಲ್ಲೂ ಕೂಡ 9:8:10 ಬರುತ್ತೆ. ಆಪ್ಷನ್ ಡಿನೇ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಫಸ್ಟು ಎ ಬಿಗೆ ರೇಷು ಬೇಕಂದ್ರೆ ಇದು
3 3s are 9, 2 4s are 8 ಬಂದರೆ 9:8 ಬರುತ್ತೆ. ಬಿಗೂ ಸಿಗೂ ರೇಷಿಯೋ ಬೇಕಂದ್ರೆ 4 3 12, 3 15, 12:15 ಬರ್ಕೊಂಡು ಇಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ಬಿ ಇದ್ರೆ ಇಲ್ಲಿ ಫಸ್ಟ್ ಪ್ಲೇಸಲ್ಲಿ ಬಿ ಇರೋ ಥರನೇ ಬರ್ಕೋಬೇಕು. ಇವೆರಡು ಕಾಮನ್ ಇದ್ದಾಗ ಫಸ್ಟ್ ಲೆಟ್ರ್ ಎ, ಇವೆರಡು ಕಾಮನ್ ಇದೆ ಅಂದರೆ ಬಿ, ಇಲ್ಲಿ ಸಿ ಬರ್ಕೊಂಡು ರಿವರ್ಸ್ ಎನ್ ಶೇಪಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಈ ಸ್ಟ್ರೈಟ್ ಲೈನ್ ಹೇಳುತ್ತೆ ಅಂದರೆ 9 12 ಗುಣಿಸ್ರೆ 12 9 108. ಈ ಕ್ರಾಸ್ ಲೈನ್ ಅಂದರೆ 12 8 96, ಇದು 15 8 120. ಈ 108 96 120 ನಾವು ಎಲ್ಲವೂ 12ರಿಂದ ಡಿವೈಡ್ ಆಗ್ತವೆ. 12ರಿಂದ ಭಾಗಿಸಿದ್ರೆ 9:8:10 ಬರುತ್ತೆ. ಆಪ್ಷನ್ ಡಿ ಯಲ್ಲಿದೆ, ಅದೇ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಗೊತ್ತಾಯ್ತು? ಸೆಕೆಂಡ್ ಕ್ವಶನ್ನು ಆಪ್ಷನ್ನು ಸೊಲ್ಯೂಷನ್ನ ಬರ್ಕೊಂಡು ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ಮುಂದಿನ ಪ್ರಶ್ನೆ ಏನಿದೆ ಅಂತ ಓದಿ. ಕ್ಯಾಲ್ಕುಲೇಟ್ ದ ಅವರೇಜ್ ಆಫ್ ಫಸ್ಟ್ 10 ಪ್ರೈಮ್ ನಂಬರ್ಸ್ ವಿಚ್ ಆರ್ ಆಡ್ ಅಂತ ಇದೆ. ಮೊದಲ 10 ಬೆಸ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿಯನ್ನು ಲೆಕ್ಕ ಹಾಕಿ ಅಂತಿದೆ. ಮೊದಲ 10 ಬೆಸ ಅವಿಭಾಜ್ಯ ಸಂಖ್ಯೆಗಳು. ಫಸ್ಟ್ ಆಫ್ ಆಲ್ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಗೊತ್ತಿರಬೇಕು. ಪ್ರೈಮ್ ನಂಬರ್ಸ್ ಅಂತ ಹೇಳಿದರೆ ಅವಿಭಾಜ್ಯ ಸಂಖ್ಯೆಗಳಂದರೆ ಬೇರೆ ಸಂಖ್ಯೆಯಿಂದ ಭಾಗವಾಗದೇ ಇರೋ ಸಂಖ್ಯೆಗಳು. ಆ ಸಂಖ್ಯೆಯಿಂದ ಆ ಸಂಖ್ಯೆ ಭಾಗ ಆಗುತ್ತೆ, 1ರಿಂದ ಎಲ್ಲವೂ ಭಾಗ ಆಗುತ್ತೆ, 1ರಿಂದ ಎಲ್ಲ ಸಂಖ್ಯೆಗಳು ಭಾಗ ಆಗುತ್ತವೆ, ಬಿಡ್ರಿ ಅದು. ಅದೇ ಸಂಖ್ಯೆಯಿಂದ ಆ ಸಂಖ್ಯೆ ಭಾಗ ಆಗುತ್ತೆ, ಅದನ್ನು ಬಿಟ್ಟಾಕಿ. ಬೇರೆ ಸಂಖ್ಯೆಯಿಂದ ಭಾಗವಾಗದೇ ಇರೋ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅದರಲ್ಲೂ ಬೆಸ ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿದ್ದಾನೆ. ಆಡ್ ಪ್ರೈಮ್ ನಂಬರ್ಸ್ ಅಂತೇಳಿದ್ದಾನೆ. ಆಡ್ ಅಂತೇಳಿದ್ದಾನೆ. ಪ್ರೈಮ್ ನಂಬರ್ಸ್ ವಿಚ್ ಆರ್ ಆಡ್ ಅಂದರೆ ಆಡ್ ಪ್ರೈಮ್ ನಂಬರ್ಸ್, ಬೆಸ ಅವಿಭಾಜ್ಯ ಸಂಖ್ಯೆಗಳು. ಮೊದಲ 10 ಬೆಸ ಅವಿಭಾಜ್ಯ ಸಂಖ್ಯೆಗಳನ್ನು ಬರ್ಕೊಂಡು ಅವುಗಳ ಸರಾಸರಿ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಫಸ್ಟ್ ಬೆಸ ಸಂಖ್ಯೆಗಳು ನೋಡೋಣ. 1 3 5 7 ಏನಿದಾವಲ್ಲ, ಸೊ ಬೆಸ ಸಂಖ್ಯೆಗಳು 1 3 5 7 9 11 13 15. ಸೊ ನೆಕ್ಸ್ಟ್ 17 19 21 23 25 27 29. ನೆಕ್ಸ್ಟ್ 31 33 35 37 ಅಂಡ್ ಸೊ ಆನ್ ಎಲ್ಲ ಬರೀತೀವಲ್ಲ, ಇವೆಲ್ಲ ಬೆಸ ಸಂಖ್ಯೆಗಳು. ಇನ್ನೇನು ಬರ್ಕಂತ ಕೂರ್ಬೇಕು ಅಂತೇನು ಅವಶ್ಯಕತೆ ಇಲ್ಲ. ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ನಲ್ಲ, ಬರಿತಾನೆ, ಅರ್ಥ ಆಗಲಿ ನಿಮಗೆ ಕಾನ್ಸೆಪ್ಟ್ ಅನ್ನೋದು ಅಷ್ಟೇ ಉದ್ದೇಶದಿಂದ ಬರಿತಾ ಇದ್ದಾನೆ. ನೀವೇನು ಎಕ್ಸಾಮಲ್ಲಿ ಇವೆಲ್ಲ ಬರ್ಕಂತ ಕೂರೋ ನೆಸೆಸಿಟಿ ಇಲ್ಲ. ಇವೆಲ್ಲ ಬೆಸ ಸಂಖ್ಯೆಗಳು ಅಂತ. ಬಟ್ ಇಲ್ಲಿ ಬೆಸ ಅವಿಭಾಜ್ಯ ಸಂಖ್ಯೆಗಳು ಅಂತ ಕೊಟ್ಟಿದ್ದಾನೆ. ಆಡ್ ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ದಾನೆ. ಪ್ರೈಮ್ ನಂಬರ್ಸ್ ವಿಚಾರ ಆಡ್ ಅಂತ ಇದೆ. ಆಡ್ ಪ್ರೈಮ್ ನಂಬರ್ಸ್ ಅಂದ್ರೆ ಬೆಸ ಸಂಖ್ಯೆಗಳು, ಅದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಬೇರೆ ಸಂಖ್ಯೆಯಿಂದ ಭಾಗ ಆಗದೆ ಇರೋ. ಒಂದಂತೂ ಅವಿಭಾಜ್ಯ ಸಂಖ್ಯೆ ಅಲ್ಲ. 1 ಈಸ್ ನಾಟ್ ಎ ಪ್ರೈಮ್ ನಂಬರ್. 1 ಅನ್ನೋದು ಅವಿಭಾಜ್ಯ ಸಂಖ್ಯೆಗಳ ಗುಂಪಿಗೆ ಸೇರಿಸಲ್ಲ. ಈ 3 ಅನ್ನೋದು ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ, ಇದು ಅವಿಭಾಜ್ಯ ಸಂಖ್ಯೆ. 3 ಅನ್ನೋದು 3ರಿಂದ ಆಗುತ್ತೆ, ಬೇರೆ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ, ಅದು ಅವಿಭಾಜ್ಯ ಸಂಖ್ಯೆ. 5 ಅನ್ನೋದು ಕೂಡ ಅವಿಭಾಜ್ಯ ಸಂಖ್ಯೆ, ಇದು 5ರಿಂದ ಆಗುತ್ತೆ ಬಟ್ ಬೇರೆ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ. 7 ಅನ್ನೋದು ಕೂಡ ಅವಿಭಾಜ್ಯ ಸಂಖ್ಯೆ, ಇದು 7 ಬಿಟ್ಟು ಬೇರೆ ಯಾವ ನಂಬರಿಂದ ಡಿವೈಡ್ ಆಗಲ್ಲ. 9 ಅವಿಭಾಜ್ಯ ಸಂಖ್ಯೆ ಅಲ್ಲ, ಯಾಕಂದ್ರೆ ಇದು 3ರಿಂದ ಡಿವೈಡ್ ಆಗುತ್ತೆ, ಬೇರೆ ಸಂಖ್ಯೆಯಿಂದ ಭಾಗ ಆಗುತ್ತೆ. 11 ಅವಿಭಾಜ್ಯ ಸಂಖ್ಯೆ, 11 ಅನ್ನೋದು 11ರಿಂದ ಡಿವೈಡ್ ಆಗುತ್ತೆ ಬಟ್ ಬೇರೆ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ, ಅವಿಭಾಜ್ಯ ಸಂಖ್ಯೆ. 13 ಕೂಡ ಬೇರೆ ನಂಬರಿಂದ ಡಿವೈಡ್ ಆಗಲ್ಲ, ಅವಿಭಾಜ್ಯ ಸಂಖ್ಯೆ. 15 ಬೇರೆ ನಂಬರಿಂದ ಡಿವೈಡ್ ಆಗುತ್ತೆ, 3ರಿಂದ 5ರಿಂದ ಭಾಗ ಆಗುತ್ತೆ, ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ. 17 ಅವಿಭಾಜ್ಯ ಸಂಖ್ಯೆ, ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ. 19 ಕೂಡ ಅವಿಭಾಜ್ಯ ಸಂಖ್ಯೆ, ಇದು ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ. 21 ಭಾಗ ಆಗುತ್ತೆ 3ರಿಂದ 7ರಿಂದ, 23 ಭಾಗ ಆಗಲ್ಲ, ಇದು ಅವಿಭಾಜ್ಯ ಸಂಖ್ಯೆ. ಸೊ 25 ಭಾಗ ಆಗುತ್ತೆ, 5ರಿಂದ ಡಿವೈಡ್ ಆಗುತ್ತೆ, ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ. 27 ಕೂಡ ಭಾಗ ಆಗುತ್ತೆ, 3ರಿಂದ 9ರಿಂದ ಭಾಗ ಆಗುತ್ತೆ, ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ. 29 ಭಾಗ ಆಗಲ್ಲ, ಇದು ಅವಿಭಾಜ್ಯ ಸಂಖ್ಯೆ. 31 ಭಾಗ ಆಗಲ್ಲ, ಇದು ಅವಿಭಾಜ್ಯ ಸಂಖ್ಯೆ. ಅಲ್ಲಿ ಹೇಳಿರೋದು ಮೊದಲ 10 ಅವಿಭಾಜ್ಯ ಸಂಖ್ಯೆಗಳಂದ್ರೆ ನೋಡ್ರಿ, ಇಲ್ಲಿ 1 2 3 4 5 6 7 8 9 10 ಆದ್ಮೇಲೆ ಇಷ್ಟೇ ಸಾಕು, ಮುಂದವೇನು ನೋಡೋ ಅವಶ್ಯಕತೆ ಇಲ್ಲ. ಈ ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಕೇಳಿದಾನೆ. ಅವರೇಜ್ ಕಂಡುಹಿಡಿಬೇಕಂದ್ರೆ ಈ ಮೊದಲ 10 ಅವಿಭಾಜ್ಯ ಸಂಖ್ಯೆಗಳನ್ನ ಫಸ್ಟ್ ಅಡಿಷನ್ ಮಾಡ್ಬೇಕು, ಕೂಡ್ಬೇಕು. ನೋಡ್ರಿ, 3 + 5 8, 8 + 7 15 ಬರುತ್ತೆ. 15 + 11 26, 26 + 13 39, 39 + 17 40, 56, 56 66 76 75 ಆಗುತ್ತೆ. 75 + 43 ಅಂದರೆ 98, 98 + 29 ಅಂದರೆ 127, 127 + 31, 127 + 31 ಅಂದರೆ 158 ಬರುತ್ತೆ. ಅವೆಲ್ಲ ಮೊದಲ 10 ಅವಿಭಾಜ್ಯ ಸಂಖ್ಯೆಗಳನ್ನು ಕೂಡಿದಾಗ 158 ಬರುತ್ತೆ. ಈ 158ನ 10 ಸಂಖ್ಯೆಗಳೆಲ್ಲ 10ರಿಂದ ಭಾಗಿಸ್ಬೇಕು.
ಅದರಿಂದ ನೀವು 158 ಭಾಗಿಸ್ರಿ. ಇಲ್ಲಿ 1 0 ಇದೆ ಅಂದರೆ ಬಲಗಡೆಯಿಂದ 1 ಅಂಕೆ ಮೇಲೆ ಪಾಯಿಂಟ್ ಬರುತ್ತೆ ಅಷ್ಟೇ, 15.8 ಅಂತ ಬರೀಬೋದು. ಇಲ್ಲಿ 1 ಮುಂದೆ 0 ಇದೆ 1 ಅಂದರೆ ಬಲಗಡೆಯಿಂದ 1 ಅಂಕೆ ಮೇಲೆ ಪಾಯಿಂಟ್ ಬರಲಿ, ಸೊ 15.8 ಆಗುತ್ತೆ. 10ರಿಂದ 158ನ ಡಿವೈಡ್ ಮಾಡಿದರೆ ಭಾಗಿಸಿದರೆ 15.8 ಬರುತ್ತೆ. ಇದು ಮೊದಲನೇ ಆಪ್ಷನಲ್ಲಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗುತ್ತಾಯ್ತಾ? ಅರ್ಥ ಆಯ್ತಾ? ಈ ರೀತಿ ಈ ಪ್ರಶ್ನೆನ ಸಾಲ್ವ್ ಮಾಡ್ತೀವಿ. ಇದಾದಮೇಲೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. A man goes from A to B at a speed of 20 km per hour and comes back to A at a speed of 30 km per hour. Find his average speed for the entire journey ಅಂತಿದೆ. ಒಬ್ಬ ವ್ಯಕ್ತಿಯು ಎಯಿಂದ ಬಿಗೆ ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ ಹೋಗಿ ಎಗೆ 30 ಕಿಲೋಮೀಟರ್ ವೇಗದಲ್ಲಿ ಹಿಂತಿರುಗುತ್ತಾನೆ. ಇಡೀ ಪ್ರಯಾಣದ ಸರಾಸರಿ ವೇಗ ಕಂಡುಹಿಡಿಯಲಿ ಅಂತಿದೆ. ನೋಡ್ರಿ, ಸಿಂಪಲ್ಲು. ಎನಿಂದ ಬಿ ಸ್ಥಳಕ್ಕೆ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ. ಕಾರಲ್ಲ, ಬಸ್ಸಲ್ಲ, ಬೈಕಲ್ಲ, ಎದರೆಲ್ಲ ಹೋಗಿದ್ದಾನೆ. ಎನಿಂದ ಬಿ ಪ್ಲೇಸಿಗೆ ಹೋಗ್ಬೇಕಾದ್ರೆ ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ 20 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗಿದ್ದಾನೆ. ಎ ಪ್ಲೇಸಿಂದ ಬಿ ಪ್ಲೇಸಿಗೆ ಗಂಟೆಗೆ 20 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿದ್ದಾನೆ. ಬೈಕಲ್ಲಿ ಹೋಗಿರ್ಬೋದು, ಕಾರಲ್ಲಿ ಹೋಗಿರ್ಬೋದು, ಬಸ್ಸಲ್ಲಿ ಹೋಗಿರ್ಬೋದು, ಯಾವುದೋ ಒಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನಲ್ಲಿ ಹೋಗಿದ್ದಾನೆ. ಸೊ ವಾಪಸ್ ಬಿನಿಂದ ಹೇಗೆ ಬರ್ಬೇಕಾದ್ರೆ ಗಂಟೆಗೆ 30 ಕಿಲೋಮೀಟ್ರ್ ಅಂತಿದೆ ನೋಡ್ರಿ. ವಾಪಸ್ 30 ಕಿಲೋಮೀಟ್ರ್ ವೇಗದಲ್ಲಿ ವಾಪಸ್ ಬರ್ತಾ ಇದ್ದಾನೆ. ಗಂಟೆಗೆ 30 ಕಿಲೋಮೀಟ್ರ್ ವೇಗದಲ್ಲಿ ವಾಪಸ್ ಬರ್ತಾ ಇದ್ದಾನೆ. ಎನಿಂದ ಬಿ ಹೋಗ್ಬೇಕಾದ್ರೆ 20 ಕಿಲೋಮೀಟ್ರ್ ಸ್ಪೀಡ್, ಬಿನಿಂದ ಹೇಗೆ ಬರ್ಬೇಕಾದ್ರೆ 30 ಕಿಲೋಮೀಟ್ರ್ ಸ್ಪೀಡಲ್ಲಿ ವಾಪಸ್ ಬಂದೇನ. ಹಾಗಾದ್ರೆ ಇಡೀ ಪ್ರಯಾಣದ ಸರಾಸರಿ ವೇಗ ಕಂಡುಹಿಡಿರಿ, ಅವರೇಜ್ ಸ್ಪೀಡ್ ಕಂಡುಹಿಡಿರಿ ಅಂದರೆ, ಸೊ ಸುಮಾರು ಜನ ಏನು ಮಾಡ್ತೀವಿ ಈ ಕ್ವಶನ್ಗೆ ಸಾಲ್ವ್ ಮಾಡ್ಬೇಕಂದ್ರೆ 20 30ನ ಕೂಡಿದರೆ 50 ಬರುತ್ತೆ. 50ನ ಡಿವೈಡ್ ಬೈ 2 ಮಾಡಿದ್ರೆ 25 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತೀವಿ. ದಟ್ ಈಸ್ ದ ರಾಂಗ್ ವೇ, 100% ರಾಂಗು. ಸರಾಸರಿನೇ ಬೇರೆ, ಸರಾಸರಿ ವೇಗನೇ ಬೇರೆ, ಅವರೇಜೇ ಬೇರೆ, ಅವರೇಜ್ ಸ್ಪೀಡೇ ಬೇರೆ. ಬರೀ ಸರಾಸರಿ ಅಂದರೆ ಇವೆರಡು ಕೂಡಿ ಡಿವೈಡ್ ಬೈ 2 ಮಾಡ್ತೀವಿ. ಇಲ್ಲಿ ಸರಾಸರಿ ವೇಗ, ಅವರೇಜ್ ಸ್ಪೀಡ್ ಅಂತ ಕೊಟ್ಟಿದ್ದಾನೆ ಅಂದರೆ ಇವೆರಡು ಡೈರೆಕ್ಟ್ ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡೋಂಗಿಲ್ಲ. ಅದು 25 ಬರುತ್ತೆ. 25 ಆಪ್ಷನಲ್ಲೂ ಇಲ್ಲ ಬಿಡ್ರಿ, ಅದು ರಾಂಗ್ ಆನ್ಸರ್. ಹಾಗಾದರೆ ಎನಿಂದ ಬಿ ಸ್ಥಳಕ್ಕೆ ನೋಡ್ರಿ, ಒಂದು ಪಾಯಿಂಟ್ ಗೊತ್ತಿರಬೇಕು. ಎನಿಂದ ಬಿ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಡಿಸ್ಟೆನ್ಸ್ ಇರುತ್ತಲ್ಲ, ವಾಪಸ್ ಬಿನಿಂದ ಹೇಗೆ ಬರ್ಬೇಕಾದ್ರೂ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ, ಡಿಸ್ಟೆನ್ಸ್ ಚೇಂಜ್ ಆಗಲ್ಲ. ವೆನ್ ಡಿಸ್ಟೆನ್ಸಸ್ ಆರ್ ಈಕ್ವಲ್, ಎನಿಂದ ಬಿಗೆ ಎಷ್ಟು ದೂರ ಇರುತ್ತಲ್ಲ, ಬಿನಿಂದ ಹೇಗೆ ಹೋಗ್ಬೇಕಾದ್ರೂ ಅಷ್ಟೇ ದೂರ ಇರುತ್ತೆ. ಸೊ ಸ್ಪೀಡ್ ಮಾತ್ರ ಬೇರೆ ಬೇರೆ ಸ್ಪೀಡಲ್ಲಿ ಹೋಗಿದ್ದಾನೆ ಅಷ್ಟೇ. ಸೊ ಇಲ್ಲಿ ದೂರ ಸಮ ಇದ್ದಾಗ ಇನ್ನು ಸಿಂಪಲ್ಲಾಗಿ ಬಿಡಿಸ್ಬೇಕಂದ್ರೆ ಇದಕ್ಕೆ ಏನು ಮಾಡ್ಬೇಕಂದ್ರೆ ಎನಿಂದ ಬಿಗಿರ್ತಕ್ಕಂಥ ದೂರವನ್ನು ನಾವೇ ಎಷ್ಟೋ ಒಂದು ದೂರ ಇದೆ ಅಂತ ಸೆಲ್ಫ್ ಅಸಂಪ್ಷನ್ ಮಾಡ್ಕೊಳ್ಳೋಣ. ನಾವೇ ಸ್ವತಃ ಊಹೆ ಮಾಡೋಣ. ಎನಿಂದ ಬಿ ಸ್ಥಳಕ್ಕೆ ಇಷ್ಟು ದೂರ ಇದೆ ಅಂತ ನಾವೇ ಸ್ವತಃ ಊಹೆ ಮಾಡೋಣ. ನಾವು ಅಸಂಪ್ಷನ್ ಮಾಡೋ ಆ ಡಿಸ್ಟೆನ್ಸ್ ದೂರ ಏನಿದೆಯಲ್ಲ, ಈ 20ರಿಂದ 30ರಿಂದ ಎಕ್ಸಾಕ್ಟ್ ಡಿವೈಡ್ ಆಗೋ ಥರ ನಂಬರ್ನೇ ಅಸಂಪ್ಷನ್ ಮಾಡ್ಕೊಂಡ್ರೆ ಕ್ಯಾಲ್ಕುಲೇಷನ್ ತುಂಬ ಈಸಿ ಆಗುತ್ತೆ. ಇವಾಗ ನೋಡ್ರಿ, ಸೊ ಎನಿಂದ ಬಿಗೆ ನಾನು ಒಂದು 60 ಕಿಲೋಮೀಟ್ರ್ ದೂರ ಇದೆ ಅಂತ ಬರಿತೀನಿ. ಎ ಪ್ಲೇಸಿಂದ ಬಿ ಪ್ಲೇಸಿಗೆ ಒಂದು 60 ಕಿಲೋಮೀಟ್ರ್ ದೂರ, ಅಥವಾ 20 30ಕ್ಕೆ ಲಾಸ ಕಂಡಿಡ್ಕೊಂಡ್ರೆ ಏನು ಬರುತ್ತಲ್ಲ ಅದೇ ಸಂಖ್ಯೆ ಬರ್ಕೊಂಡ್ರೆ ಸಾಕು. 20ಗೆ 30ಗೆ ಲಾಸ ಕಂಡಿಡ್ಕೊಂಡ್ರೆ ಏನು ಬರುತ್ತಲ್ಲ ಆ ನಂಬರ್ ಬರ್ಕೊಂಡ್ರೆ ಓಕೆನಾ. ಎನಿಂದ ಬಿಗೆ 60 ಕಿಲೋಮೀಟ್ರ್ ದೂರ ಅಂತ ಅಸಂಪ್ಷನ್ ಮಾಡ್ಕೊಂಡೆ. ಇವಾಗ ಸರಾಸರಿ ವೇಗ ಕಂಡುಹಿಡಿಬೇಕು, ಅವರೇಜ್ ಸ್ಪೀಡ್ ಕಂಡುಹಿಡಿಬೇಕು. ಹಿಂದಿನ ಪ್ರಾಬ್ಲಮಲ್ಲಿ ಮಾಡಿದ್ದೆ ನಾನು ಬರೀ ಸರಾಸರಿ ಅಷ್ಟೇ. ಇಲ್ಲಿ ಕಂಡುಹಿಡಿತಾ ಇರೋದು ಸರಾಸರಿ ವೇಗ, ಅವರೇಜ್ ಸ್ಪೀಡ್ ಕಂಡುಹಿಡಿಬೇಕಂದ್ರೆ ಫಸ್ಟು ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಅಂತ ಬರಿತೀವಿ. ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಅಂದರೆ ಕ್ರಮಿಸಿದ ಒಟ್ಟು ದೂರ ಅಂತ ಕನ್ನಡದಲ್ಲಿ ಬರ್ಕೊಳ್ಳೋದಾದ್ರೆ ಕ್ರಮಿಸಿದ ಒಟ್ಟು ದೂರ ಡಿವೈಡ್ ಬೈ ತೆಗೆದುಕೊಂಡ ಕಾಲ, ಟೈಮ್ ಟೇಕನ್, ಟೋಟಲ್ ಟೈಮ್ ಟೇಕನ್ ಅಂತ ಬರಿತೀವಿ. ಟೋಟಲ್ ಟೈಮ್ ಟೇಕನ್ ಅಂತ ಬರಿತೀವಿ. ಸೊ ಕ್ರಮಿಸಿದ ಒಟ್ಟು ದೂರ ಡಿವೈಡ್ ಬೈ ತೆಗೆದುಕೊಂಡ ಕಾಲ ಅಂತ ಬರಿತೀವಿ. ಈ ಫಾರ್ಮ್ಯಾಟಲ್ಲಿ ನಾವು ಸರಾಸರಿ ವೇಗವನ್ನು ಕಂಡುಹಿಡಿಬೋದು. ಮೇಲ್ಗಡೆ ಕ್ರಮಿಸಿದ ಒಟ್ಟು ದೂರ, ಕೆಳಗಡೆ ತೆಗೆದುಕೊಂಡ ಕಾಲ, ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಟೋಟಲ್ ಟೈಮ್ ಟೇಕನ್ ಅಂತ ಬರಿತೀವಿ. ಟೋಟಲ್ ಡಿಸ್ಟೆನ್ಸ್ ಅಂದರೆ ಎನಿಂದ ಬಿ ಸ್ಥಳಕ್ಕೆ 60 ಕಿಲೋಮೀಟ್ರ್ ಹೋಗಿದ್ದೀವಿ, ವಾಪಸ್ ಬಿನಿಂದ ಹೇಗೆ ಅಷ್ಟೇ ಕಿಲೋಮೀಟ್ರ್ ವಾಪಸ್ ಬಂದಿರ್ತೀವಿ. ಹಾಗಾದ್ರೆ 60 + 60 ಅಂದರೆ ಟೋಟಲ್ ಡಿಸ್ಟೆನ್ಸು 120 ಕಿಲೋಮೀಟ್ರ್ ಆಗುತ್ತೆ. ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಡಿವೈಡ್ ಬೈ ಟೋಟಲ್ ಟೈಮ್ ಟೇಕನ್ ಅಂದರೆ ಎನಿಂದ ಬಿ ಸ್ಥಳಕ್ಕೆ ಹೋಗಿ ಬಿನಿಂದ ಎ ವಾಪಸ್ ಬರಲಿಕ್ಕೆ ಟೋಟಲ್ ಎಷ್ಟು ಟೈಮ್ ಬೇಕಾಗುತ್ತೆ ನೋಡೋಣ. ನೀವು 20 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದರೆ 60 ಕಿಲೋಮೀಟ್ರ್ ದೂರ ಹೋಗ್ಲಿಕ್ಕೆ ಎಷ್ಟು ಅವರ್ಸ್ ಬೇಕಂದರೆ 21 23 60 3 ಅವರ್ಸ್ ಬೇಕು.
ವಾಪಸ್ ಅದೇ 60 ಕಿಲೋಮೀಟ್ರ್ ಬರಲಿಕ್ಕೆ 30 ಕಿಲೋಮೀಟ್ರ್ ಸ್ಪೀಡಲ್ಲಿ ಬಂದರೆ 60 ಕಿಲೋಮೀಟ್ರ್ ವಾಪಸ್ ಬರಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಹೇಳ್ರಿ? 30 ಅಂದರೆ ಇದು 32 60 2 ಅವರ್ಸ್ ಬೇಕು. ಹೋಗಿದ್ದು 3 ಅವರ್ಸು, ವಾಪಸ್ ಬಂದಿದ್ದು 2 ಅವರ್ಸ್ ಅಂದರೆ 3 + 2 ಅಂದರೆ 5 ಅವರ್ಸ್ ಆಗುತ್ತೆ. 5ಇಂದ ಬರಿಬೇಕು ಟೋಟಲ್ ಟೇಕನ್ ಅಂದರೆ. 5ರಿಂದ ಏನು ಡಿವೈಡ್ ಮಾಡಿರಿ, 5 2 10 ಇನ್ನು 2 ಉಳಿತು 20 ಆಗುತ್ತೆ. 5 4 20 ಕ್ಯಾನ್ಸಲ್ ಆಗಿ ಸರಾಸರಿ ವೇಗ 24 km/h ಆಗುತ್ತೆ. 24 km/h ಬರುತ್ತೆ. ಆಪ್ಷನ್ ಬಿ ನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಇದು ಒಂದು ವಿಧಾನ. ಇಲ್ಲ ನಾವು ಡಿಸ್ಟೆನ್ಸ್ ಅಸಂಪ್ಷನ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನೋಡಿರಿ, ಏನಿಂದ ಬಿ ಸ್ಥಳಕ್ಕೆ ಹೋಗಿರೋ ಸ್ಪೀಡನ್ನು 20 km/h ಅಂತ ಬರ್ಕೋಬೇಕು. ಅಲ್ಲಿ ಕೊಟ್ಟಿದ್ದಾನೆ 20 km/h, ಅದನ್ನ ಎಕ್ಸ್ ಅಂತ ಬರೀಬೇಕು. ವಾಪಸ್ ಬಂದಿರೋ ಸ್ಪೀಡು 30 km/h ಇದೆಯಲ್ಲ, ಅದನ್ನ ವೈ ಅಂತ ತಗೋಬೇಕು. ಏನಿಂದ ಬಿ ಸ್ಥಳಕ್ಕೆ ಎಷ್ಟು ದೂರ ಇರುತ್ತಲ್ಲ, ವಾಪಸ್ ಬರ್ಬೇಕಾದ್ರೆ ಅಷ್ಟೇ ಡಿಸ್ಟೆನ್ಸ್ ಇರುತ್ತಲ್ಲ. ದೂರಗಳು ಸಮವಾಗಿದ್ದಾಗ ಸರಾಸರಿ ವೇಗ ಕಂಡುಹಿಡಲಿಕ್ಕೆ, ಅವರೇಜ್ ಸ್ಪೀಡ್ ಸರಾಸರಿ ವೇಗ ಕಂಡುಹಿಡಲಿಕ್ಕೆ ಒಂದು ಫಾರ್ಮುಲಾ ಇದೆ, 2xy / x + y ಅಂತ. ಈ ಫಾರ್ಮುಲಾ ಹಾಕ್ಕೊಂಡು ಈ ಲೆಕ್ಕವನ್ನು ಬಿಡಿಸ್ಬೋದು. ಸೊ 2 ಹಾಗೆ ಬರೆಯೋಣ. ಎಕ್ಸ್ ಅಂದರೆ ಎಕ್ಸ್ ಜಾಗದಲ್ಲಿ 20 ಬರ್ಕೊಳ್ಳೋಣ, ಇಂಟು ಹಾಕಿ. ವೈ ಅಂದರೆ 30 ಬರಿತೀನಿ. ಸೊ / x + y. ಎಕ್ಸ್ ಅಂದರೆ 30 + y ಅಂದರೆ 20, ಅವೆರಡು ಕೂಡಿ ಡೈರೆಕ್ಟಾಗಿ 50 ಅಂತ ಬರ್ಕೊಂಬಿಡೋಣ. ಸೊ ಇವಾಗ 10 2 20, 10 5 50 ಕ್ಯಾನ್ಸಲ್. 5 1 5 6 30 ಕ್ಯಾನ್ಸಲ್. 6 2 12, 12 2 24 ಬರುತ್ತಲ್ಲ, 24 km/h ಅಂತ. ಈ ಮೆಥಡಲ್ಲೂ ಮಾಡ್ಬೋದು, ಸೇಮ್ ಆನ್ಸರೇ ಬರುತ್ತೆ, ಏನು ಚೇಂಜ್ ಆಗಲ್ಲ. ಸೊ 24 km/h ಆಪ್ಷನ್ ಬಿ ನಲ್ಲಿದೆ. ದಿಸ್ ಈಸ್ ದ ಎಕ್ಸಾಕ್ಟ್ ಆನ್ಸರ್. ಕ್ಲಿಯರ್ ಆಗುತ್ತಾಯ್ತಾ? ಸೊ ಕ್ವಶನ್ನು, ಆಪ್ಷನ್ನು, ಸೊಲ್ಯೂಷನ್ ನಿಮಗೆ ಯಾವ್ದು ಈಸಿ ಅನಿಸುತ್ತೋ ಅದನ್ನು ಬರ್ಕೊಂಡು ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ಮುಂದಿನ ಪ್ರಶ್ನೆ ಬ್ಲಡ್ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ ಇದೆ ನೋಡ್ರಿ. ಇಫ್ ಎ ಇಂಟು ಬಿ ಮೀನ್ಸ್ ಎ ಇಸ್ ದ ಫಾದರ್ ಆಫ್ ಬಿ. ಸೊ ಇಲ್ಲಿ ಎ ಇಸ್ ದ ಫಾದರ್ ಆಫ್ ಬಿ ಅಂತ ಇದೆ ನೋಡ್ರಿ. ಎ ಇಂಟು ಬಿ ಅಂದರೆ ಎಯು ಬಿಯ ತಂದೆ. ಎ ಡಿವೈಡ್ ಬೈ ಮೀನ್ಸ್ ಎ ಇಸ್ ಡಾಟರ್ ಆಫ್ ಬಿ. ಎ ಡಿವೈಡ್ ಬೈ ಬಿ ಅಂದರೆ ಎಯು ಬಿಯ ಮಗಳು. ಎ ಪ್ಲಸ್ ಬಿ ಅಂದರೆ ಎ ಇಸ್ ದ ಸಿಸ್ಟರ್ ಆಫ್ ಬಿ. ಎಯು ಬಿಯ ಸಹೋದರಿ. ಎ ಮೈನಸ್ ಬಿ ಅಂದರೆ ಎ ಇಸ್ ದ ಹಸ್ಬೆಂಡ್ ಆಫ್ ಬಿ. ಎಯು ಬಿಯ ಪತಿ ಅಂತ ಅರ್ಥ. So using the above relationship f minus r plus h divided by t, then how is f related to t? ಅಂದರೆ ಈ ಸಮೀಕರಣದಲ್ಲಿ ಟಿಗೆ ಎಫ್ ಏನಾಗಬೇಕು ಅಂತ ಕ್ವಶನ್ ಕೇಳಿದ್ದಾನೆ. ಇದನ್ನು ನಾವು ಕೋಡೆಡ್ ಬ್ಲಡ್ ರಿಲೇಷನ್ಶಿಪ್ ಅಂತ ಕರಿತೀವಿ. ಕೋಡೆಡ್ ಬ್ಲಡ್ ರಿಲೇಷನ್ಶಿಪ್ಪು ಇಲ್ಲಿ ಕೊಟ್ಟರೆ ಇದೇನಿದೆಯಲ್ಲ ಸಮೀಕರಣ, ಇದಕ್ಕೆ ಎಕ್ಸ್ಪ್ರೆಷನ್ಗೆ ನಾವು ಫ್ಯಾಮಿಲಿ ಟ್ರೀ ಹಾಕಬೇಕು, ವಂಶವೃಕ್ಷ ಹಾಕ್ಕೊಂಡ್ರೆ ಈ ಕ್ವಶನ್ಗೆ ಆನ್ಸರ್ ಮಾಡ್ಲಿಕ್ಕೆ ಬರುತ್ತೆ. ಸೊ ಇಲ್ಲಿ ಎಫ್ ಮತ್ತು ಆರ್ ನಡುವೆ ಮೈನಸ್ ಚಿಹ್ನೆ ಇದೆ ನೋಡ್ರಿ. ಎಫ್ ಮತ್ತು ಆರ್ ನಡುವೆ ಮೈನಸ್ ಚಿಹ್ನೆ ಇದೆ. ಈ ಮೈನಸ್ ಚಿಹ್ನೆ ಇದ್ದರೆ ಏನು ಸಂಬಂಧ ಹೇಳಿದಾನೆ ಅಂದರೆ ನೋಡಿ, ಇಲ್ಲಿ ಮೈನಸ್ ಚಿಹ್ನೆಗೆ ಎ ಮೈನಸ್ ಬಿ ಅಂದರೆ ಎಯು ಬಿಯ ಪತಿ ಅಂತ ಇದೆ. ಎ ಮೈನಸ್ ಬಿ ಅಂದರೆ ಎಯು ಬಿಯ ಪತಿ ಅಂತ ಕೊಟ್ಟಿದ್ದಾನೆ. ಅಂದರೆ ಇಲ್ಲಿ ಅದೇ ಥರ ಹೇಳ್ರಿ, ಎಫ್ ಆರ್ಲ ಪತಿ ಅಂತ ಅರ್ಥ. ಎ ಮೈನಸ್ ಬಿಗೆ ಎಯು ಬಿಯ ಪತಿ ಅಂದರೆ ಎಫ್ ಆರ್ಗೆ ಪತಿ ಅಂತ ಅರ್ಥ. ಸೊ ಎಫ್ ಆರ್ಗೆ ಪತಿ ಅಂತ ಕೊಟ್ಟಿರೋದ್ರಿಂದ ನೋಡ್ರಿ, ಸೊ ಎಫ್ ಅನ್ನೋರು ಆರ್ಗೆ ಹಸ್ಬೆಂಡ್ ಅಂದರೆ ಪುರುಷ, ಪ್ಲಸ್ ಚಿಹ್ನೆ ಬರಿತೀನಿ. ಸೊ ಎಫ್ ಅನ್ನೋರು ಆರ್ಗೆ ಪತಿ ಅಂದರೆ ಅವ್ರ ಗಂಡ ಆದಮೇಲೆ ಆರ್ ಹೆಂಡ್ತಿ ಆಗಿರಲೇಬೇಕು. ಎಫ್ ಮತ್ತು ಆರ್ ಗಂಡ ಹೆಂಡ್ತಿ ಅಂತ ಅರ್ಥ. ಸೊ ಈ ಗಂಡ ಹೆಂಡ್ತಿನ ಈ ಥರ ಡಬಲ್ ಲೈನ್ ಹಾಕಿ ಆರೋ ಮಾರ್ಕ್ ಹಾಕಿ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಹಾಕಿದ್ದೀನಿ ಅಂದರೆ ಎಫ್ ಮತ್ತು ಆರು ಕಪಲ್ಸ್, ಗಂಡ ಹೆಂಡ್ತಿ ಅಂತ. ಇದು ಎಫ್ ಮೈನಸ್ ಆರ್ ಆಯಿತು. ಆರ್ ಮತ್ತು ಎಚ್ ನಡುವೆ ಪ್ಲಸ್ ಇದೆಯಲ್ಲ, ಪ್ಲಸ್ ಚಿಹ್ನೆಗೆ ಏನು ಸಂಬಂಧ ಕೊಟ್ಟಿದೆ ನೋಡ್ರಿ. ಎ ಪ್ಲಸ್ ಬಿ ಎಂದರೆ ಎಯು ಬಿಯ ಸಹೋದರಿ ಅಂತ ಇದೆ ನೋಡ್ರಿ. ಎ ಪ್ಲಸ್ ಬಿ ಅಂದರೆ ಎಯು ಬಿಯ ಸಹೋದರಿ ಅಂತ ಇದೆಯಲ್ಲ. ಇಲ್ಲಿ ಆರ್ ಪ್ಲಸ್ ಎಚ್ ಅಂದರೆ ಅದೇ ಥರ ಹೋದ್ರಿ, ಆರು ಎಚ್ ರ ಸಹೋದರಿ ಅಂತ. ಈ ಆರ್ ಅನ್ನೋರು ಎಚ್ ರ ಸಹೋದರಿ ಅಂತಿರೋದ್ರಿಂದ ಸಿಂಗಲ್ ಲೈನ್ ಹಾಕಿ ಆರೋ ಮಾರ್ಕ್ ಹಾಕಿದ್ದಾರೆ, ಇವರು ಸಿಬ್ಲಿಂಗ್ಸ್, ಒಡ ಹುಟ್ಟಿದವರು ಅಂತ. ಸೊ ಆರ್ ಅನ್ನೋರು ಎಚ್ ರ ಸಹೋದರಿ ಅಂದರೆ ಮಹಿಳೆ, ಮೈನಸ್ ಬರ್ತೀನಿ ಆಲ್ರೆಡಿ. ಆರ್ ಅನ್ನೋರು ಎಚ್ಗೆ ಸಹೋದರಿ. ಸೊ ಇವಾಗ ಎಚ್ ಮತ್ತು ಟಿ ನಡುವೆ ಡಿವೈಡ್ ಬೈ ಚಿಹ್ನೆ ಇದೆ. ಡಿವೈಡ್ ಬೈ ಚಿಹ್ನೆಗೆ ಏನು ಸಂಬಂಧ ನೋಡ್ರಿ, ಎಯು ಬಿಯ ಮಗಳು ಅಂತಿದೆ. ಡಿವೈಡ್ ಬೈ ಇದ್ರೆ ಎಯು ಬಿಯ ಮಗಳು, ಎ ಇಸ್ ಡಾಟರ್ ಆಫ್ ಬಿ ಅಂತ ಇದೆಯಲ್ಲ, ಇಲ್ಲಿ ಅದೇ ಥರ ಹೋದ್ರೆ ಎಚ್ ಟಿಯ ಮಗಳು ಅಂತಿದೆ. ಈ ಎಚ್ ಅನ್ನೋರು ಯಾರ ಮಗಳು ಅಂದರೆ ಟಿಯ ಮಗಳು ಅಂತ ಹೇಳಿದರೆ, ಸೊ ಇಲ್ಲಿ ಟಿಯ ಮಗಳು ಅಂದಮೇಲೆ ಇವ್ರು ಮೈನಸ್ ಬರಿಬೇಕು. ಎಚ್ ಅನ್ನೋರು ಟಿಯ ಮಗಳು ಅಂದರೆ ಟಿಯ ಮಗಳು ಎಚ್ ಅಂದಮೇಲೆ ಈ ಆರು ಕೂಡ ಟಿಗೆ ಮಗಳಾಗಿರ್ತಾರೆ, ಯಾಕಂದ್ರೆ ಇವರಿಬ್ಬರು ಒಡ ಹುಟ್ಟಿದವರು, ಆರ್ ಮತ್ತು ಎಚ್. ಸೊ ಆರ್ ಮತ್ತು ಎಚ್ ಇಬ್ಬರು ನೋಡ್ರಿ ಮೈನಸ್ ಬರ್ತೀನಿ ಅಂದರೆ ಇವರಿಬ್ಬರು ಮಹಿಳೆಯರು ಅಂತ.
ಟಿಗೆ ಇಬ್ಬರು ಮಕ್ಕಳು ಆರು ಮತ್ತು ಎಚ್ ಇಬ್ಬರು ಹೆಣ್ಮಕ್ಳು, ಆರ್ನ ಎಫ್ಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಅಂತ. ಆದರೆ ಈ ಕೋಡೆಡ್ ಬ್ಲಡ್ ರಿಲೇಷನ್ಶಿಪ್ಪಲ್ಲಿ ಈ ಕೊನೆ ಅಕ್ಷರ ಟೀನ ಜೆಂಡರ್ ಡಿಫೈನ್ ಆಗಲ್ಲ ಸಮ್ ಕೇಸಸಲ್ಲಿ. ಸೊ ಇಲ್ಲಿ ಟಿ ಎಚ್ ಅನ್ನೋರು ಟೀಯ ಮಗಳು, ಟಿ ತಂದೆ ಆಗಿದ್ರೆ ಇವ್ರ ಮಗಳೇ, ಅಥವಾ ಟಿ ತಾಯಿ ಆಗಿದ್ರೆ ಮಗಳೇ, ಪ್ಲಸ್ ಆರ್ ಮೈನಸ್ ಬರ್ತೀವಿ. ಟಿ ತಂದೆ ಆಗಿದ್ರು ಎಚ್ ಮಗಳೆಯ, ಟಿ ತಾಯಿ ಆಗಿದ್ರು ಕೂಡ ಎಚ್ ಅನ್ನೋರು ಟೀಗೆ ಮಗಳು ಅಂತ ಅರ್ಥ. ಇಲ್ಲಿ ಲಾಸ್ಟ್ ಅಕ್ಷರ ಜೆಂಡರ್ ಡಿಫೈನ್ ಆಗಲ್ಲ, ಪ್ಲಸ್ ಆರ್ ಮೈನಸ್ ಬರದೆ. ಇದು ಇಲ್ಲಿ ಕೊಟ್ಟಿರೋ ಒಂದು ಎಕ್ಸ್ಪ್ರೆಷನ್ಗೆ ಫ್ಯಾಮಿಲಿ ಟ್ರೀ ಆಯಿತು, ವಂಶ ವೃಕ್ಷ ಆಯಿತು. ಸೊ ಇಲ್ಲಿ ಪ್ರಶ್ನೆ, ಟೀಗೆ ಎಫ್ ಏನಾಗಬೇಕು ಅಂತ ಕೇಳಿದಾನೆ. ಈ ಟೀಗೆ ಈ ಎಫ್ ಏನಾಗಬೇಕಂದ್ರೆ ಟೀನ ಮಗಳು ಆರು, ಆರ್ನ ಗಂಡ ಎಫ್ ಆಗಿರೋದ್ರಿಂದ ಮಗಳ ಗಂಡನ ಏನಂತ ಕರಿತೀವಿ, ಅಳಿಯ ಅಂತ ಕರಿತೀವಿ. ಡಾಟರ್ಸ್ ಹಸ್ಬೆಂಡನ್ನು ನಾವು ಸನ್ ಇನ್ ಲಾ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಅಳಿಯ ಅಂತ ಕರಿತೀವಿ. ಸನ್ ಇನ್ ಲಾ ಅಂತಿದೆಯಲ್ಲ, ಕನ್ನಡದಲ್ಲಿ ಇದು ಅಳಿಯ ಅಂತ ಬರ್ಕೊಡ್ರಿ ನೀವು ಬೇಕಾದ್ರೆ. ಸೊ ಇದೇ ಕರೆಕ್ಟ್ ಆನ್ಸರ್. ಸಿಸ್ಟರ್ ಇನ್ ಲಾ ಅಂದರೆ ಅದು ಸೊಸೆ ಆಗಿಬಿಡುತ್ತೆ. ಸಿಸ್ಟರ್ ಇನ್ ಲಾ ಅಂದ್ರೆ ಸರಿ ಸೊಸೆ ಇಲ್ಲ, ಡಾಟರ್ ಇನ್ ಲಾ ಅಂದ್ರೆ ಸೊಸೆ. ಸಿಸ್ಟರ್ ಇನ್ ಲಾ ಅಂದರೆ ಹತ್ತಿಗೆ ಅಥವಾ ನಾದಿನಿ ಅಂತ ಕರೀತಾರೆ, ಹತ್ತಿಗೆ ಅಥವಾ ನಾದಿನಿ ಅಂತ ಕರೀತಾರೆ ಸಿಸ್ಟರ್ ಇನ್ ಲಾ ಅಂದ್ರೆ. ಸೊ ಡಾಟರ್ ಇನ್ ಲಾ ಅಂದರೆ ಇದು ಸೊಸೆ, ಡಾಟರ್ ಇನ್ ಲಾ ಅಂದರೆ ಸೊಸೆ ಅಂತ ಕರಿತೀವಿ. ಬ್ರದರ್ ಇನ್ ಲಾ ಅಂದರೆ ನೋಡ್ರಿ ಅದನ್ನ ಭಾವ ಅಥವಾ ಬಾಮೈದ ಅಂತ ಕರಿತೀವಿ, ಬ್ರದರ್ ಇನ್ ಲಾ ಅಂದರೆ. ಸೊ ಇಲ್ಲಿ ಎಫ್ಗೆ ಟೀಗೆ ಎಫ್ ಏನಾಗಬೇಕಂದ್ರೆ ಟೀನ ಮಗಳು ಆರು, ಆರ್ಗೆ ಎಫ್ ಗಂಡ ಆಗಿರೋದ್ರಿಂದ ಮಗಳ ಗಂಡ ಅಳಿಯ ಆಗ್ತಾರೆ. ಹಾಗಾಗಿ ಆಪ್ಷನ್ ಎ ಇದೆಯಲ್ಲ ಸನ್ ಇನ್ ಲಾ ಅಳಿಯ ಅಂತ, ದಿಸ್ ಈಸ್ ದ ಎಕ್ಸಾಕ್ಟ್ ಆನ್ಸರ್. ಕ್ಲಿಯರಾಗಿ ಗೊತ್ತಾಯ್ತಾ? ಕೋಡೆಡ್ ಬ್ಲಡ್ ರಿಲೇಷನ್ಶಿಪ್ ಇದು. ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ ಒಂದು ಡಾಟಾ ಟೇಬಲ್ ಇದೆ ನೋಡ್ರಿ. ಡಾಟಾ ಇಂಟರ್ಪ್ರಿಟೇಷನ್ ಏನಿದೆ ಅಂದರೆ ಈ ಕೋಷ್ಟಕವು 50 ವ್ಯಕ್ತಿಗಳ ದೈನಂದಿನ ಆದಾಯವನ್ನು ರೂಗಳಲ್ಲಿ ತೋರಿಸುತ್ತದೆ. ಕೋಷ್ಟಕವನ್ನು ಅಧ್ಯಯನ ಮಾಡಿ ಮತ್ತು ಪ್ರಶ್ನೆಗೆ ಉತ್ತರಿಸಿ ಅಂತಿದೆ. ಸೊ 50 ಜನ ವ್ಯಕ್ತಿಗಳಿದ್ದಾರೆ. 50 ಜನ ವ್ಯಕ್ತಿಗಳ ದೈನಂದಿನ ಆದಾಯ, ಡೈಲಿ ಇನ್ಕಮ್ಗೆ ಒಂದು ಟೇಬಲ್ ಹಾಕೊಂಡಿದ್ದಾರೆ. ಸೊ ಇನ್ಕಮ್ ಆದಾಯ 200 ಲೆಸ್ ದೆನ್ 200 ಅಂತಿದೆ ನೋಡ್ರಿ. ಲೆಸ್ ದೆನ್ 200 ಅಂದರೆ 200 ರೂಪಾಯಿಗಿಂತ ಕಡಿಮೆ ಇರೋ ಆದಾಯ 12 ಜನದಿದೆ. 50 ಜನದಲ್ಲಿ 12 ಜನರ ಆದಾಯ 200ಕ್ಕಿಂತ ಕಡಿಮೆ ಇದೆ ಅಂತ. ಅದೇ 50 ಜನದಲ್ಲಿ 250ಕ್ಕಿಂತ ಕಡಿಮೆ ಇರೋ ಆದಾಯ ಎಷ್ಟು ಜನದಿದೆ ಅಂದರೆ 226 ಜನದಿದೆ ಅಂತ. 26 ಜನದ ಆದಾಯ. ಸೊ ನೋಡ್ರಿ 250 ರೂಪಾಯಿಗಿಂತ ಕಡಿಮೆ ಇದೆ ಅಂತ. ಸೊ ಆಮೇಲೆ 300ಕ್ಕಿಂತ ಕಡಿಮೆ ಆದಾಯನ ಹೊಂದಿರೋ ಜನರ ಸಂಖ್ಯೆ 34 ಜನದ ಆದಾಯ 300 ರೂಪಾಯಿಗಿಂತ ಕಡಿಮೆ ಇದೆ ಅಂತ. 350 ರೂಪಾಯಿಗಿಂತ ಕಡಿಮೆ ಆದಾಯ ಹೊಂದಿರತಕ್ಕಂಥ 40 ಜನ ಇದ್ದಾರೆ ಅಂತ. ಎಲ್ಲ 50 ಜನರ ಆದಾಯ 400 ರೂಪಾಯಿಗಿಂತ ಕಡಿಮೆ ಇದೆ. ಅಲ್ಲಿರೋದು 50 ವ್ಯಕ್ತಿಗಳು, 50 ವ್ಯಕ್ತಿಗಳ ಆದಾಯ 400 ರೂಪಾಯಿಗಿಂತ ಕಡಿಮೆ ಇದೆ, ಲೆಸ್ ದೆನ್ 400 ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಈ ಪ್ರಶ್ನೆ ಏನಿದೆ ನೋಡ್ರಿ, ಹೌ ಮೆನಿ ಪರ್ಸನ್ಸ್ ಅರ್ನ್ಸ್ ₹200 ಆರ್ ಮೋರ್ ಬಟ್ ಲೆಸ್ ದೆನ್ 300 ಅಂತಿದೆ. ಸೊ 200 ರೂಪಾಯಿ ಮತ್ತು 200 ರೂಪಾಯಿಗಿಂತ ಹೆಚ್ಚು ಆದರೆ 300ಕ್ಕಿಂತ ಕಡಿಮೆ ಆದಾಯನ ಹೊಂದಿರೋ ಜನರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇದನ್ನು ನೋಡ್ರಿ, ಟೋಟಲಿ 300ಕ್ಕಿಂತ ಕಡಿಮೆ ಆದಾಯ ಹೊಂದಿರತಕ್ಕಂಥ ಜನರ ಸಂಖ್ಯೆ ನೋಡ್ರಿ, ಲೆಸ್ ದೆನ್ 300 ಅಂದರೆ 300ಕ್ಕಿಂತ ಕಡಿಮೆ ಆದಾಯ ಹೊಂದಿರೋ ಜನರ ಸಂಖ್ಯೆ 34 ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಆ 34 ಬರ್ಕೊಂಡ್ರೆ ಇದು ಫೈನಲ್ ಆನ್ಸರ್ 34 ಅಲ್ಲ. 300ಕ್ಕಿಂತ ಕಡಿಮೆ ಆದಾಯ ಹೊಂದಿರೋ ಜನರ ಸಂಖ್ಯೆ 34. ಆದರೆ 300ಕ್ಕಿಂತ ಕಡಿಮೆ ಇರಬೇಕು, 200 ಮತ್ತು ಅದಕ್ಕಿಂತ ಜಾಸ್ತಿ ಇರ್ಬೇಕಂದ್ರೆ ಈ 12 ಜನರ ಆದಾಯ 200ಕ್ಕಿಂತ ಕಡಿಮೆ ಇದೆ ಅಂದರೆ, ಸೊ ಈ 34 ಜನದಲ್ಲಿ 200ಕ್ಕಿಂತ ಕಡಿಮೆ ಇರೋ 12 ಜನ ಆದಾಯವನ್ನು ಮೈನಸ್ ಮಾಡಿದರೆ 34 12 ಮೈನಸ್ ಮಾಡಿರಿ 22 ಬರುತ್ತಲ್ಲ. ಈ 22 ಜನರ ಆದಾಯ ನೋಡ್ರಿ 200ಕ್ಕಿಂತ ಹೆಚ್ಚಿರುತ್ತೆ, 300ಕ್ಕಿಂತ ಕಡಿಮೆ ಇರುತ್ತೆ ಅಂತ. ಅಲ್ಲಿ 200 ಅಥವಾ 200ಕ್ಕಿಂತ ಹೆಚ್ಚು ಇರಬೇಕು, 300ಗಿಂತ ಕಡಿಮೆ ಇರ್ಬೇಕಂದ್ರೆ ಫಸ್ಟ್ 300ಗಿಂತ ಕಡಿಮೆ ಬರ್ಕೋಬೇಕು, 34 ಬರ್ಕೊಂಡೆ. 200ಕ್ಕಿಂತ ಹೆಚ್ಚು ಅಂದರೆ ಇವರು 200ಕ್ಕಿಂತ ಕಡಿಮೆ ಇರೋ, ಅದಕ್ಕೋಸ್ಕರ ಇದನ್ನು ಮೈನಸ್ ಮಾಡ್ಕೋಬೇಕು. 200ಕ್ಕಿಂತ ಕಡಿಮೆ ಇರೋ ಜನರ ಸಂಖ್ಯೆ ಆದಾಯವನ್ನು ಮೈನಸ್ ಮಾಡ್ಕೊಂಡ್ರೆ 34ರಲ್ಲಿ 12 ಮೈನಸ್ ಮಾಡ್ಕೊಂಡ್ರೆ 22 ಜನರ ಆದಾಯ 200, 200ಕ್ಕಿಂತ ಹೆಚ್ಚು, 300ಕ್ಕಿಂತ ಕಡಿಮೆ ಇರುತ್ತೆ ಅಂತ ಅರ್ಥ. ಸೊ 22 ಅಂತ ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ಅರ್ಥ ಆಯ್ತಾ ಈ ಕ್ವಶನ್ಗೆ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. 2 trains leave from Mumbai to Delhi at 6 AM and 6:45 AM and travel at a speed of 100 km/h and 136 km/h respectively. How many kilometers from Delhi will the trains be together ಅಂತ ಇದೆ. 2 trains leave from Mumbai to Delhi.
ಸೊ 2 ರೈಲುಗಳು ಮುಂಬೈಯಿಂದ ಡೆಲ್ಲಿಗೆ ಹೋಗ್ತಾ ಇದ್ದಾವೆ ಅಟ್ 6 AM and 6:45 AM and travel at a speed of 100 km and 136 km per hour respectively. How many kilometers from Delhi will the trains be together? ಮುಂಬೈಯಿಂದ ದೆಹಲಿಗೆ ಬೆಳಗ್ಗೆ 6 ಗಂಟೆಗೆ ಮತ್ತು 6:45ಕ್ಕೆ 2 ರೈಲುಗಳು ಕ್ರಮವಾಗಿ ಗಂಟೆಗೆ 100 ಕಿಲೋಮೀಟರ್ ಮತ್ತು ಗಂಟೆಗೆ 136 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತವೆ. ದೆಹಲಿಯಿಂದ ರೈಲುಗಳು ಎಷ್ಟು ಕಿಲೋಮೀಟರ್ ದೂರದಲ್ಲಿವೆ ಅಂತ ಪ್ರಶ್ನೆ ಕೇಳಿದ್ದಾನೆ. ದೆಹಲಿಯಿಂದ ರೈಲುಗಳು ಎಷ್ಟು ಕಿಲೋಮೀಟರ್ ದೂರದಲ್ಲಿವೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇದು 2 trains ಲೀವ್ ಫ್ರಮ್ ಮುಂಬೈ ಟು ಡೆಲ್ಲಿ. ಮುಂಬೈಯಿಂದ ಹೊರಟು ಡೆಲ್ಲಿ ಕಡೆ ಹೋಗ್ತಾ ಇದ್ದಾವೆ. ಸೊ ಇಲ್ಲಿ ಹೌ ಮೆನಿ ಕಿಲೋಮೀಟರ್ಸ್ ಫ್ರಮ್ ಮುಂಬೈ ವಿಲ್ ದ ಟ್ರೈನ್ಸ್ ಬಿ ಟುಗೆದರ್ ಅಂತ ಆಗ್ಬೇಕತ್ತು. ಇದು ಮುಂಬೈ ಅಂತ ಚೇಂಜ್ ಮಾಡ್ಕೊಟ್ರಿ, ಇಲ್ಲಾಂದ್ರೆ ಅದು ಕ್ವಶನ್ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದೆಹಲಿ ಮುಂಬೈಯಿಂದ ಅಂತ ಮಾಡ್ಕೊಡ್ರಿ, ಮುಂಬೈಯಿಂದ ಎಷ್ಟು ದೂರದಲ್ಲಿವೆ ಅಂತ ಬರ್ಕೋಬೇಕು. ಸೊ ಯಾಕಂದ್ರೆ ನೋಡ್ರಿ ಕ್ವಶನ್ ಅರ್ಥ ಮಾಡಿಸ್ತೀನಿ. ಫಸ್ಟ್ ಮುಂಬೈಯಿಂದ, ಇದು ಎಮ್ ಅಂದರೆ ಮುಂಬೈಯಿಂದ ಡೆಲ್ಲಿ ಕಡೆ ರೈಲುಗಳು ಹೊರಟಿದ್ದಾವೆ. ಸೊ ಒಂದು ರೈಲು ಬೆಳಗ್ಗೆ 6 ಗಂಟೆಗೆ ಹೊರಟು ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂದರೆ, ಅದು ಬೆಳಗ್ಗೆ 6 ಗಂಟೆಗೆ ಹೊರಟಿರೋ ಟ್ರೈನು 100 km/h ಸ್ಪೀಡಲ್ಲಿ ಹೋಗ್ತಾ ಇದೆ. ಇನ್ನೊಂದು ರೈಲು ಬೆಳಗ್ಗೆ 6 ಗಂಟೆ 45 ನಿಮಿಷಕ್ಕೆ ಹೊರಟಿದೆ. ಇದು 6 ಗಂಟೆ 45 ನಿಮಿಷಕ್ಕೆ ಹೊರಟು 136 km/h ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ. ಒಂದು ಬೆಳಗ್ಗೆ 6 ಗಂಟೆ ಹೊರಟಿದೆ, ಇನ್ನೊಂದು 6:45 ಹೊರಟಿದೆ. ಬೆಳಗ್ಗೆ 6 ಗಂಟೆ ಹೊರಟಿರೋ ಟ್ರೈನು 100 km/h ಸ್ಪೀಡಲ್ಲಿ ಹೋಗ್ತಾ ಇದೆ. ಬೆಳಗ್ಗೆ 6:45 ಹೊರಟಿರೋ ಟ್ರೈನು 136 km/h ಸ್ಪೀಡಲ್ಲಿ ಹೋಗ್ತಾ ಇದೆ. ಹಾಗಾದರೆ ಸ್ಪೀಡಲ್ಲಿ ಹೋಗೋ ಟ್ರೈನು ಲೇಟಾಗಿ ಹೊರಟಿದೆ. ಆದರೆ ಇದು ಸ್ಪೀಡಾಗಿ ಬರ್ತಾ ಇದೆ ಅಂದರೆ ಯಾವುದೋ ಒಂದು ಪ್ಲೇಸಲ್ಲಿ ಅವೆರಡೂ ಟ್ರೈನ್ ಅಂದರೆ ಮೊದಲನೇ ಟ್ರೈನನ್ನು ಈ ಎರಡನೇ ಟ್ರೈನು ಓವರ್ಟೇಕ್ ಮಾಡಿ ಹೋಗುತ್ತೆ, ಕ್ರಾಸ್ ಮಾಡಿ ಹೋಗುತ್ತೆ, ಅಥವಾ ಒಂದು ಪ್ಲೇಸಲ್ಲಿ ಅವೆರಡು ಸಂಧಿಸ್ತವೆ. ಅದು ಮುಂಬೈಯಿಂದ ಎಷ್ಟು ದೂರದಲ್ಲಿ ಸಂಧಿಸ್ತವೆ ಅಂತ ಕ್ವಶನ್ ಕೇಳಿದೆ. ಅದು ಡೆಲ್ಲಿಯಿಂದ ಅಂತ ಆಗಿದೆ, ಅದು ರಾಂಗ್. ಡೆಲ್ಲಿಯಿಂದ ಅವ್ರು ಕಂಡುಹಿಡಿಯಕ್ಕೆ ಬರಲ್ಲ. ಸೊ ಮುಂಬೈಯಿಂದ ಎಷ್ಟು ದೂರದಲ್ಲಿ ಇದ್ದಾವೆ ಅಂತ ಕಂಡುಹಿಡಿಬೇಕು. ಸೊ ನೋಡ್ರಿ, ಮುಂಬೈಯಿಂದ 6 ಗಂಟೆ ಹೊರಟಿರೋ ಟ್ರೈನು 100 km ಸ್ಪೀಡಲ್ಲಿ ಹೋಗುತ್ತೆ. 6:45 ಹೊರಟಿರೋ ಟ್ರೈನು 136 km ಸ್ಪೀಡಲ್ಲಿ ಹೋಗ್ತಾ ಇದೆ. ಅಂದರೆ ಇದು ಸ್ಪೀಡ್ ಜಾಸ್ತಿ ಇದೆ ಅಂದರೆ ಯಾವುದೋ ಒಂದು ಪ್ಲೇಸಲ್ಲಿ ಆ ಮೊದಲಿಗೆ ಹೋಗಿರೋ ಟ್ರೈನನ್ನು ಅದು ಓವರ್ಟೇಕ್ ಮಾಡಿ ಹೋಗುತ್ತೆ ಅಥವಾ ರೀಚ್ ಆಗುತ್ತೆ. ಆ ರೀಚ್ ಆಗೋದು ಮುಂಬೈಯಿಂದ ಎಷ್ಟು ದೂರದಲ್ಲಿ ರೀಚ್ ಆಗುತ್ತೆ ಅಥವಾ ಓವರ್ಟೇಕ್ ಮಾಡಿ ಹೋಗುತ್ತೆ ಅಂತ ಕಂಡುಹಿಡಿಬೇಕು. ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಮುಂಬೈಯಿಂದ ಎಷ್ಟು ದೂರದಲ್ಲಿ ಅದು ಓವರ್ಟೇಕ್ ಮಾಡಿ ಹೋಗುತ್ತೆ ಅಂತ ಕಂಡುಹಿಡಿಬೇಕು. ಇದನ್ನು ನಾವು ಸಿಂಪಲಾಗಿ ಆನ್ಸರ್ ಮಾಡಬೇಕು ಅಂದರೆ ನಾವು ಡಿಸ್ಟೆನ್ಸ್ ಕಂಡುಹಿಡಿಯೋ ಬೇಸಿಕ್ ಫಾರ್ಮುಲಾ ಗೊತ್ತಿರಬೇಕು. ಡಿಸ್ಟೆನ್ಸ್ ಈಕ್ವಲ್ ಟು ಟೈಮ್ ಇಂಟು ಸ್ಪೀಡ್ ಅಂತ. ಡಿಸ್ಟೆನ್ಸ್ ಕಂಡುಹಿಡಿಯೋ ಬೇಸಿಕ್ ಫಾರ್ಮುಲಾ ಡಿಸ್ಟೆನ್ಸ್ ಈಕ್ವಲ್ ಟು ಟೈಮ್ ಇಂಟು ಸ್ಪೀಡ್ ಬರೀತೀವಿ. ಇಲ್ಲಿ ಟೈಮ್ ಅಂದರೆ ಯಾವ್ದು ಬರಿಬೇಕು ಅಂದರೆ, ಒಂದು 6 ಗಂಟೆಗೆ ಹೊರಟಿದೆ, ಇನ್ನೊಂದು 6:45 ಹೊರಟಿದೆ ಅಂದರೆ ಇವೆರಡೂ ರೈಲುಗಳ ನಡುವೆ ಎಷ್ಟು ಟೈಮ್ ಡಿಫ್ರೆನ್ಸ್ ಇದೆ ಅಂದರೆ 45 ನಿಮಿಷ ಡಿಫ್ರೆನ್ಸ್ ಇದೆ. 6 ಗಂಟೆಗೂ 6:45ಕ್ಕೂ 45 ನಿಮಿಷ ಗ್ಯಾಪ್ ಇದೆ. ಆ 45 ನಿಮಿಷನೇ ಬರಿಬೇಕು ಟೈಮ್ ಜಾಗದಲ್ಲಿ. 45 ನಿಮಿಷ ಅಂದರೆ ಅದು ಗಂಟೆಯಲ್ಲಿ ಬರ್ಕೊಳ್ಳೋದಾದ್ರೆ 3/4 ಗಂಟೆ ಆಗುತ್ತೆ, 3/4 ಅವರ್ ಆಗುತ್ತೆ. 45 ನಿಮಿಷ ಅಂದರೆ 3/4 ಗಂಟೆ, ಅದನ್ನ 3/4 ಅಂತ ಬರಿಬೋದು. ಸ್ಪೀಡ್ ಅಂದರೆ ನೋಡಿ, ಸ್ಪೀಡ್ ಬರೆಯೋದು ಯಾವ ಥರ ಅಂದ್ರೆ, 2 ಸ್ಪೀಡ್ಗಳಿದ್ದಾವೆ. ಒಂದು 100 km/h ಇದೆ, ಇನ್ನೊಂದು ಟ್ರೈನಿಂದ 136 km/h ಇದೆಯಲ್ಲ. ಅವೆರಡೂ ಸ್ಪೀಡ್ ಇದ್ದಾಗ ರಿಲೇಟಿವ್ ಸ್ಪೀಡ್ ಬರಿಬೇಕು. ರಿಲೇಟಿವ್ ಸ್ಪೀಡ್ ಅಂದರೆ 100 ಮತ್ತು 136ನ ಮೇಲ್ಗಡೆ ಮಲ್ಟಿಪ್ಲೈ ಮಾಡಿ ಕೆಳಗಡೆ ದೊಡ್ಡ ಸಂಖ್ಯೆಯಲ್ಲಿ 136ರಲ್ಲಿ 100ನ್ನು ಮೈನಸ್ ಮಾಡಿ ಬರ್ಕೋಬೇಕು. ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಸಿಗುತ್ತೆ ನಿಮಗೆ. 4ರಿಂದ ನೋಡ್ರಿ, 4 1 ಇದು 4 3 12, 1 ಉಳಿತೆ, 4 4 16 ಕ್ಯಾನ್ಸಲ್ ಆಗುತ್ತೆ. ಸೊ 3 ಕೆಳಗಡೆ ಏನಿಲ್ಲಾರು 1 ಇಂಟು 100 ಇಂಟು 34 ಮೇಲ್ಗಡೆ ಇರಲಿ, ಕೆಳಗಡೆ 136ರಲ್ಲಿ 100 ಮೈನಸ್ ಮಾಡಿರಿ 36 ಉಳಿಯುತ್ತೆ. ಸೊ ಇದು 3 1 3 1 3 2 ಕ್ಯಾನ್ಸಲ್, 2 6 12 ಕ್ಯಾನ್ಸಲ್, 2 17 ಕ್ಯಾನ್ಸಲ್ ಆಗುತ್ತೆ. ಇದು 2 3 6 2 50 100 ಕ್ಯಾನ್ಸಲ್ ಆಗುತ್ತೆ. 17 ಇಂಟು 5 17 85, 850 ಡಿವೈಡ್ ಬೈ ಕೆಳಗಡೆ 3. 3ರಿಂದ 850 ಡಿವೈಡ್ ಮಾಡಿರಿ. 3 2 6, 2 ಉಳಿಯುತ್ತೆ, 3 8 24, 1 ಉಳಿಯುತ್ತೆ, 3 3 9, 1 ಉಳಿಯುತ್ತೆ, 283.33 ಬರುತ್ತೆ. 283.33 ಕಿಲೋಮೀಟರ್ ಬರುತ್ತೆ. ಸೊ ಮುಂಬೈಯಿಂದ ಎರಡೂ ರೈಲುಗಳು ಇಲ್ಲಿಂದ ಇಲ್ಲಿಗೆ 283.33 ಕಿಲೋಮೀಟರ್ ಟ್ರಾವೆಲ್ ಆದಮೇಲೆ ಈ ಪ್ಲೇಸಲ್ಲಿ ಅವೆರಡು ಸಂಧಿಸುತ್ತವೆ ಅಥವಾ ಓವರ್ಟೇಕ್ ಮಾಡಿ ಹೋಗ್ತವೆ ಅಂತ ಹೇಳ್ಬೋದು. 283.33 ಕಿಲೋಮೀಟರ್ ಅಂತ ಆಪ್ಷನ್ ಡಿನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಆಗ್ತಾಯ್ತಾ? ಈ ರೀತಿ ಈ ಕ್ವಶನ್ನ ನಾವು ಬಿಡಿಸ್ಬೋದು. ಇದು ನಿಮ್ಗೆ ಅರ್ಥ ಆಗಲಿ ಅಂತ ಎಲ್ಲ ಬಲ್ದಿರೋದಷ್ಟೇ, ನೀವು ಇಷ್ಟೇ ಬರ್ಕೊಂಡ್ರೆ ಸಾಕು ಅದನ್ನ ಆನ್ಸರ್ ಮಾಡಲಿಕ್ಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇನ್ ದ ನ್ಯೂ ಇಯರ್ಸ್ ಪಾರ್ಟಿ 500 ವರ್ ಇನ್ವೈಟೆಡ್.
ಒಂದು ಹೊಸ ವರ್ಷದ ಪಾರ್ಟಿಗೆ 500 ಜನನ ಇನ್ವೈಟ್ ಮಾಡಿದ್ದಾರೆ, ಆಹ್ವಾನ ಮಾಡಿದ್ದಾರೆ. ಆದರೆ 200 ಪೀಪಲ್ ಆಪ್ಟೆಡ್ ಫಾರ್ ಇಂಡಿಯನ್ ಫುಡ್ ಅಂತಿದೆ. 200 ಜನರು ಭಾರತೀಯ ಆಹಾರವನ್ನು ಆರಿಸಿಕೊಂಡರು ಅಂತಿದೆ. 150 ಈಟನ್ ಇಟಾಲಿಯನ್ ಫುಡ್, 150 ಜನ ಇಟಾಲಿಯನ್ ಫುಡ್ಡನ್ನು ಸೇವಿಸಿದ್ದಾರೆ ಅಂತ ಕೊಟ್ಟಿದ್ದಾನೆ. ಸೊ ಆ್ಯಂಡ್ 100 ಪೀಪಲ್ ಟೇಕನ್ ಕಾಂಟಿನೆಂಟಲ್ ಫುಡ್ ಅಂತಿದೆ. 100 ಜನ ಕಾಂಟಿನೆಂಟಲ್ ಫುಡ್ಡನ್ನು ಸೇವನೆ ಮಾಡಿದ್ದಾರೆ. 14 ಪೀಪಲ್ ಹ್ಯಾವ್ ಟೇಕನ್ ಬೋತ್ ಇಂಡಿಯನ್ ಆ್ಯಂಡ್ ಇಟಾಲಿಯನ್ ಫುಡ್ ಓನ್ಲಿ. 14 ಜನ ಇಂಡಿಯನ್ ಮತ್ತು ಇಟಾಲಿಯನ್ ಫುಡ್ ಮಾತ್ರ ಸೇವನೆ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾನೆ. 10 ಪೀಪಲ್ ಹ್ಯಾವ್ ಟೇಕನ್ ಬೋತ್ ಇಟಾಲಿಯನ್ ಆ್ಯಂಡ್ ಕಾಂಟಿನೆಂಟಲ್ ಫುಡ್ ಓನ್ಲಿ ಅಂತಿದೆ. 10 ಜನ ಆ ಇಟಾಲಿಯನ್ ಮತ್ತು ಕಾಂಟಿನೆಂಟ್ ಫುಡ್ಡನ್ನು ಮಾತ್ರ ತಗೊಂಡಿದ್ದಾರೆ ಅಂತ ಕೊಟ್ಟಿದ್ದಾನೆ. ಸೊ 15 ಪೀಪಲ್ ಹ್ಯಾವ್ ಈಟನ್ ಬೋತ್ ಇಂಡಿಯನ್ ಆ್ಯಂಡ್ ಕಾಂಟಿನೆಂಟಲ್ ಫುಡ್ ಓನ್ಲಿ ಅಂತಿದೆ. 15 ಜನ ಆ ಇಂಡಿಯನ್ ಮತ್ತು ಕಾಂಟಿನೆಂಟಲ್ ಫುಡ್ ಮಾತ್ರ ಸೇವನೆ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾನೆ. ಸೊ 6 ಪೀಪಲ್ ಹ್ಯಾವ್ ಟೇಕನ್ ಆಲ್ 3 ಕೈಂಡ್ಸ್ ಆಫ್ ಫುಡ್. 3 ಜನ ಎಲ್ಲ 3 ಥರದ ಫುಡ್ಡನ್ನು ಸೇವನೆ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾನೆ. ಫೈಂಡ್ ಹೌ ಮೆನಿ ಪೀಪಲ್ ಹ್ಯಾವ್ ಓನ್ಲಿ ಇಟಾಲಿಯನ್ ಫುಡ್. ಇಟಾಲಿಯನ್ ಫುಡ್ ಮಾತ್ರ ನೋಡ್ರಿ, ಇಟಾಲಿಯನ್ ಆಹಾರವನ್ನು ಮಾತ್ರ ಸೇವಿಸುವ ಜನರ ಸಂಖ್ಯೆ ಎಷ್ಟು ಕಂಡುಹಿಡಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಕ್ಲಾರಿಟಿ ಬೇಕಾದ್ರೆ ವೆನ್ ಡಯಾಗ್ರಾಮ್ ಮೂಲಕ ಸಾಲ್ವ್ ಮಾಡೋಣ. ವೆನ್ ಡಯಾಗ್ರಾಮ್ ಯಾವ ಥರ ಹಾಕೋದು ಇದಕ್ಕೆ ಅಂದರೆ, ಸೊ ಫಸ್ಟ್ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಬರ್ಕೊಳ್ಳೋಣ. ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಅಥವಾ ಸ್ಕ್ವೇರ್ ಬಾಕ್ಸ್ ಬರ್ಕೊಂಬಿಟ್ಟು, ಸೊ ಇಲ್ಲಿ ಟೋಟಲ್ ಎಷ್ಟು ಜನ ಆಹ್ವಾನ ಮಾಡಿದ್ದಾರೆ? 500 ಜನ ಬಂದಿದ್ದಾರೆ. ಮೇಲ್ಗಡೆ ಟಾಪ್ ಕಾರ್ನರಲ್ಲಿ 500 ಬರ್ಕೊಳ್ಳೋಣ. ಸೊ ಇಲ್ಲಿ 3 ಸರ್ಕಲ್ ಬರಿತೀನಿ, 3 ಸರ್ಕಲ್ಸ್ ಡ್ರಾ ಮಾಡ್ತೀನಿ. 3 ಸರ್ಕಲ್ಸ್ ಯಾಕೆ ಡ್ರಾ ಮಾಡ್ತಾ ಇದ್ದೀನಿ ನಾನು ಅಂದರೆ 3 ಸರ್ಕಲ್ಸ್ನ. ಸೊ 1 ಸರ್ಕಲ್ಲು ಯಾವುದು ಅಂದರೆ ಇಂಡಿಯನ್ ಫುಡ್, 1 ಸರ್ಕಲ್ಲು ಇಂಡಿಯನ್ ಫುಡ್, ಮತ್ತೊಂದು ಸರ್ಕಲ್ಲು ಇಟಾಲಿಯನ್ ಫುಡ್ ಅಂತ ಇದೆ, ಇಟಾಲಿಯನ್ ಫುಡ್ ಅಂತ ಇದೆ. ಸೊ ಇಟಾಲಿಯನ್ ಫುಡ್. ಇನ್ನೊಂದು ಸರ್ಕಲ್ಲು ಕಾಂಟಿನೆಂಟಲ್ ಫುಡ್ ಅಂತ ಇದೆ, ಕಾಂಟಿನೆಂಟಲ್ ಫುಡ್ ಅಂತ ಕೊಟ್ಟಿದ್ದಾನೆ. ಸೊ ಈ 3 ಸರ್ಕಲ್ಲ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗೋ ಥರನೇ ಬರ್ಕೋಬೇಕು. ಸೊ ಈ ರೀತಿ ಬರ್ಕೊಂಡಾದ್ಮೇಲೆ ಫಸ್ಟ್ ನಾವು ಇದರಲ್ಲಿ ಯಾವ್ದು ಬರಿಬೇಕಂದ್ರೆ 3 ಫುಡ್ಡನ್ನು ತಗೊಂಡ್ರೆ 6 ಪೀಪಲ್ ಹ್ಯಾವ್ ಟೇಕನ್ ಆಲ್ 3 ಕೈಂಡ್ಸ್ ಆಫ್ ಫುಡ್ ಅಂದರೆ 3 ವಿಧದ ಆಹಾರನ ಸೇವನೆ ಮಾಡಿರೋದು 6 ಜನ ಅಂತಿದೆಯಲ್ಲ, ಈ 3 ಇಂಟರ್ಸೆಕ್ಟ್ ಆಗಿರೋ ಪ್ಲೇಸ್ ಇದೆಯಲ್ಲ, ಇಲ್ಲ 6 ಬರ್ಕೋಬೇಕು. ಆಮೇಲೆ 14 ಪೀಪಲ್ ಹ್ಯಾವ್ ಟೇಕನ್ ಬೋತ್ ಇಂಡಿಯನ್ ಆ್ಯಂಡ್ ಇಟಾಲಿಯನ್ ಫುಡ್. ಇಂಡಿಯನ್ ಮತ್ತು ಇಟಾಲಿಯನ್ ಫುಡ್ಡನ್ನು ಮಾತ್ರ ಸೇವನೆ ಮಾಡಿರೋದು 14 ಜನ ಇದೆಯಲ್ಲ, ಈ ಮಾತ್ರ ಅಂತಿದೆಯಲ್ಲ ಈ ಪ್ಲೇಸಲ್ಲಿ ಬರಿಬೇಕು. 10 ಪೀಪಲ್ ಹ್ಯಾವ್ ಟೇಕನ್ ಬೋತ್ ಇಟಾಲಿಯನ್ ಆ್ಯಂಡ್ ಕಾಂಟಿನೆಂಟಲ್ ಫುಡ್ ಓನ್ಲಿ ಅಂತಿದೆ ನೋಡ್ರಿ. ಇಟಾಲಿಯನ್ ಕಾಂಟಿನೆಂಟಲ್ ಫುಡ್ಡನ್ನು 10 ಜನ ಮಾತ್ರ ತಗೊಂಡಿದ್ದಾರೆ ಅಂತಿದೆಯಲ್ಲ, ಈ 10 ಇಲ್ಲಿ ಬರಿಬೇಕು. ಸೊ ಆ್ಯಂಡ್ 15 ಪೀಪಲ್ ಹ್ಯಾವ್ ಈಟನ್ ಬೋತ್ ಇಂಡಿಯನ್ ಆ್ಯಂಡ್ ಕಾಂಟಿನೆಂಟಲ್ ಫುಡ್ ಓನ್ಲಿ ಅಂತಿದೆಯಲ್ಲ, ಇಂಡಿಯನ್ ಕಾಂಟಿನೆಂಟಲ್ ಫುಡ್ ಓನ್ಲಿ ಅಂತ ಕೊಟ್ಟಿದೆ ಅಂದರೆ ಅಲ್ಲಿ 15 ಪೀಪಲ್ ಇದೆಯಲ್ಲ 15 ಬರಿಬೇಕು. ಇದನ್ನು ಬರ್ಕೊಂಡಾದ್ಮೇಲೆ ಸೊ ಇಲ್ಲಿ 200 ಪೀಪಲ್ ಆಪ್ಟೆಡ್ ಫಾರ್ ಇಂಡಿಯನ್ ಫುಡ್ ಅಂತ ಕೊಟ್ಟಿದ್ದಾರಲ್ಲ, ಈ ಇಂಡಿಯನ್ ಸರ್ಕಲಲ್ಲಿ ಬರೋ ಎಲ್ಲ ಸಂಖ್ಯೆಗಳು ಸೇರಿ 200 ಆಗಬೇಕು. ಸೊ ಲಾಡಲ್ಲಿ 14 + 620 + 15 35 ಇದೆ. ಈ 200ಅಲ್ಲಿ 3 ಸೇರಿ 35 ಮೈನಸ್ ಮಾಡಿರಿ, ಇನ್ನು 165 ಪೀಪಲ್ ಈಟ್ ಓನ್ಲಿ ಇಂಡಿಯನ್ ಫುಡ್ ಆಗುತ್ತೆ. ಇಂಡಿಯನ್ ಫುಡ್ ಅಂದರೆ 200 ಪೀಪಲ್, ಓನ್ಲಿ ಇಂಡಿಯನ್ ಫುಡ್ ಅಂದರೆ 165. ನೆಕ್ಸ್ಟು 150 ಈಟನ್ ಇಟಾಲಿಯನ್ ಫುಡ್ ಅಂತ ಇದೆಯಲ್ಲ, ಸೊ ಇಟಾಲಿಯನ್ ಸರ್ಕಲಲ್ಲಿ ಬರೋ ಎಲ್ಲ ಸಂಖ್ಯೆ ಕೂಡಿದ್ರೆ 150 ಆಗಬೇಕು. ಆಲ್ರೆಡಿ ಇವೆರಡು ಸೇರಿ 20 + 10 ಅಂದರೆ 30 ಆಗುತ್ತೆ. ಆ 150ಲಿ 30 ಮೈನಸ್ ಮಾಡಿದ್ರೆ 120 ಪೀಪಲ್ ಈಟ್ ಓನ್ಲಿ ಇಟಾಲಿಯನ್ ಫುಡ್ ಆಗುತ್ತೆ. ಸೊ ಆಮೇಲೆ 100 ಪೀಪಲ್ ಟೇಕನ್ ಕಾಂಟಿನೆಂಟಲ್ ಫುಡ್ ಆಗುತ್ತೆ ಅಂದರೆ, ಸೊ ಇಲ್ಲಿ ನೋಡ್ರಿ 15 + 10 25 + 6 ಅಂದರೆ 31 ಆಗುತ್ತೆ. 100ಅಲ್ಲಿ 31 ಮೈನಸ್ ಮಾಡಿದ್ರೆ ಇನ್ನು 69 ಪೀಪಲ್ ಈಟ್ ಓನ್ಲಿ ಕಾಂಟಿನೆಂಟಲ್ ಫುಡ್ ಅಂತ. ಸೊ ಇವೆಲ್ಲ ಆ್ಯಡ್ ಮಾಡಿ ಉಳಿದಿರೋ ನಂಬರ್ನ ಇದರಿಂದ ಆಚೆ ಬರ್ಕೋಬೇಕು. ಆಚೆ ಬರ್ಕೊಂಡ್ರೆ ಇನ್ನು ಉಳಿದ ಜನರು ಈ 3 ರೀತಿಯ ಫುಡ್ಡನ್ನು ಸೇವನೆ ಮಾಡಿಲ್ಲ, ಬೇರೆ ಆ ಥರ ಫುಡ್ ಅದು ಸೇವನೆ ಮಾಡಿರ್ಬೋದು, ಇಲ್ಲ ವಾಪಸ್ ಹಂಗೆ ಹೋಗಿರ್ಬೋದು. ಸೊ ಅದನ್ನು ಉಳಿದಿರೋ ನಂಬರ್ ಈ ಕಡೆ ಅಷ್ಟು ಆ್ಯಡ್ ಮಾಡಿ 500 ಅಲ್ಲಿ ಮೈನಸ್ ಮಾಡಿದ್ರೆ ಇನ್ನು ರಿಮೈನಿಂಗ್ ಪೀಪಲ್ ಡಸ್ ನಾಟ್ ಈಟ್ ಎನಿ ಟೈಪ್ಸ್ ಆಫ್ ಫುಡ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ನಮಗೆ ಕ್ವಶನಲ್ಲಿ ಕೇಳಿರೋದು ಹೌ ಮೆನಿ ಪೀಪಲ್ ಯಾವ ಓನ್ಲಿ ಇಟಾಲಿಯನ್ ಫುಡ್ ಅಂತ ಇದೆ. ಇಟಾಲಿಯನ್ ಫುಡ್ ಮಾತ್ರ ಸೇವನೆ ಮಾಡಿರೋ ಜನರ ಸಂಖ್ಯೆ ಅಂದರೆ 120 ಜನ ಬರುತ್ತಲ್ಲ, ಈ 120 ಅನ್ನೋದು ಆಪ್ಷನ್ ಬಿ ನಲ್ಲಿದೆ. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ಕ್ಲಿಯರಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ, ಮುಂದಿನ ಪ್ರಶ್ನೆ ಏನಿದೆ ಅಂತ. ಎ ಕ್ಯೂಬ್ ಪೇಂಟೆಡ್ ಆನ್ ಆಲ್ ಇಟ್ಸ್ ಫೇಸಸ್ ಈಸ್ ಕಟ್ ಇಂಟು 135 identical smaller cubes. How many smaller cubes have only one face painted?
ಒಂದು ಘನವನ್ನು ಅದರ ಎಲ್ಲ ಮುಖಗಳ ಮೇಲೆ ಬಣ್ಣ ಲೇಪಿಸಲಾಗಿದೆ. ಅದನ್ನು ಒಂದೇ ರೀತಿಯ 125 ಸಣ್ಣ ಘನಗಳನ್ನಾಗಿ ಕತ್ತರಿಸಲಾಗುತ್ತದೆ. ಎಷ್ಟು ಸಣ್ಣ ಘನಗಳಲ್ಲಿ ಒಂದೇ ಮುಖಕ್ಕೆ ಬಣ್ಣ ಲೇಪಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಇದು ಕ್ಯೂಬ್ಸ್ ಅಂತ ನೋಡ್ರಿ. ಫಸ್ಟ್ ಆಫ್ ಆಲ್ ಒಂದು ಕ್ಯೂಬ್ ಈ ಥರ ಇದೆ ಅನ್ಕೊಳ್ಳೋಣ. ಸೊ ಈ ಕ್ಯೂಬ್ಗೆ ಮೊದಲು ಎಲ್ಲ 6 ಮುಖಗಳು ಕಾಣಿಸ್ತವೆ. ಇಲ್ಲಿ ಎಲ್ಲೋ ಇದೆಯಲ್ಲ, ಅದರ ಆಪೋಸಿಟ್ ಫೇಸಲ್ಲಿ ಇನ್ನೊಂದು ಎಲ್ಲೋ ಇರೋದಿರುತ್ತೆ. ಇಲ್ಲಿ ಬ್ಲೂ ಇರೋದಿಲ್ಲ, ಅದರ ಆಪೋಸಿಟ್ ಪ್ಲೇಸಲ್ಲಿ ಇನ್ನೊಂದು ಬ್ಲೂ ಫೇಸ್ ಇರುತ್ತೆ. ಇಲ್ಲಿ ರೆಡ್ ಇದೆಯಲ್ಲ, ಅದರ ಆಪೋಸಿಟ್ ಫೇಸಲ್ಲಿ ಇನ್ನೊಂದು ರೆಡ್ ಇರುತ್ತೆ. ಟೋಟಲಿ 6 ಮುಖಗಳಿರ್ತವೆ. ಫಸ್ಟ್ ಈ 6 ಮುಖಗಳಿಗೆ ಬಣ್ಣ ಲೇಪನ ಮಾಡಿ ಈ ಥರ 125 ಸ್ಮಾಲ್ ಕ್ಯೂಬ್ಸ್ ಆಗುತ್ತಲ್ಲ, ಆಮೇಲೆ ಕಟ್ ಮಾಡ್ತೀವಿ ಅನ್ಕೊಳ್ಳೋಣ. 125 ಸ್ಮಾಲ್ ಕ್ಯೂಬ್ಸ್ ಹೊರ ತೆಗಿತೀವಿ. ಆ 125 ಸ್ಮಾಲ್ ಕ್ಯೂಬ್ಸಲ್ಲಿ ಕೇವಲ ಒಂದು ಮುಖಕ್ಕೆ ಬಣ್ಣ ಲೇಪನ ಆಗಿರೋ ಕ್ಯೂಬ್ಸ್ ಎಷ್ಟು? ಓನ್ಲಿ 1 ಫೇಸ್ ಈಸ್ ಪೇಂಟೆಡ್ ಅಂತ ಕೊಟ್ಟಿದ್ದಾನೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇದೆಯಲ್ಲ, ಇದು ಎಲ್ಲೋ, ಇಲ್ಲಿ ಬ್ಲೂ, ಇಲ್ಲಿ ರೆಡ್, 3 ಸೈಡ್ ಪೇಂಟ್ ಆಗಿದೆ. ಬಟ್ ಇದನ್ನು ತಗೊಳ್ರಿ, ಇಲ್ಲಿ ಎಲ್ಲೋ ಬ್ಲೂ ಮಾತ್ರ 2 ಸೈಡ್ ಅಷ್ಟೇ ಪೇಂಟ್ ಆಗಿರೋದು, ಒಳಗಿನ ಮುಖಗಳಿಗೆ ಪೇಂಟ್ ಆಗಿರಲ್ಲ. ಅದು ಕಟ್ ಮಾಡಿ ತೆಗೆದ್ರೆ. ಬಟ್ ಇಲ್ಲಿದೆಯಲ್ಲ, ಇದು ಈ ಎಲ್ಲೋ ಮಾತ್ರ ಒಂದೇ ಸೈಡ್ ಪೇಂಟ್ ಆಗಿರುತ್ತೆ. ಸೊ ಇಲ್ಲಿದೆಯಲ್ಲ, ಇದು ರೆಡ್ ಮಾತ್ರ, ಇದು ಒಳಗಡೆ ಇನ್ನು 5 ಮುಖಗಳಿಗೆ ಬಣ್ಣ ಲೇಪನ ಆಗಿರಲ್ಲ. ಇದು ಮತ್ತೆ ರೆಡ್ ಮಾತ್ರ, ಇದು 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 ರೆಡ್ ಮಾತ್ರ, ಒಂದೇ ಮುಖಕ್ಕೆ ಬಣ್ಣ ಲೇಪನ ಆಗಿದೆ. ಸೊ ನೋಡಿರಿ, ಈ ಕಡೆ 1 2 3 4 5 6 7 8 9, ಈ ಫೇಸಲ್ಲಿ 9 ಇದಾವಲ್ಲ, ಆಪೋಸಿಟ್ ಫೇಸಲ್ಲಿ 9 ಇರ್ತಾವೆ. 9 9 18 ಆಗ್ತವೆ. ಸೊ ಇಲ್ಲಿ ಬ್ಲೂ ಕಲರಲ್ಲಿ ನೋಡ್ರಿ ಅದೇ ಥರ 18 ಬರ್ತವೆ. 1 2 3 4 5 6 7 8 9, ಇಲ್ಲಿ 9 ಇದಾವ್ರೆ, ಆಪೋಸಿಟ್ ಸೈಡಲ್ಲಿ 9 18. ಎಲ್ಲೋ ಸೈಡಲ್ಲೂ ಕೂಡ 18 ಬರ್ತವೆ. 18 18 18 ಅವರ 18 ಮೂಲ 54. 54 ಮುಖಗಳಿಗೆ ಕೇವಲ 54 ಘನಗಳಿಗೆ ಕೇವಲ ಒಂದು ಮುಖಕ್ಕೆ ಮಾತ್ರ ಬಣ್ಣ ಲೇಪನ ಆಗಿರುತ್ತೆ ಅಷ್ಟೆ. ಫಸ್ಟು ಈ ಕ್ಯೂಬಿಗೆ ಎಲ್ಲ ಇದು ಔಟ್ರ್ ಫೇಸಸ್ 6 ಮುಖಗಳಿಗೆ ಬಣ್ಣ ಲೇಪನ ಮಾಡಿ, ಆಮೇಲೆ ಈ ಥರ 125 ಸ್ಮಾಲ್ ಕ್ಯೂಬ್ಸಾಗಿ ಕಟ್ ಮಾಡಿ 120 ಕ್ಯೂಬ್ಸನ್ನು ಹೊರ ತೆಗೆದ್ರೆ ಎಷ್ಟು ಸಣ್ಣ ಘನಗಳಿಗೆ ಕೇವಲ ಒಂದು ಮುಖಕ್ಕೆ ಬಣ್ಣ ಲೇಪನ ಆಗಿರುತ್ತೆ ಅಂದರೆ 54 ಸಣ್ಣ ಘನಗಳಿಗೆ ಕೇವಲ ಒಂದು ಮುಖಕ್ಕೆ ಅಷ್ಟೇ ಬಣ್ಣ ಲೇಪನ ಆಗಿರುತ್ತೆ ಅಂತ ನೋಡಿ. ಇದು ವಿತೌಟ್ ಡಯಾಗ್ರಾಮು ನಾವು ಆನ್ಸರ್ ಮಾಡೋದು ಸಿಂಪಲ್. ಡಯಾಗ್ರಾಮ್ ಹಾಕ್ದಂಗೆ ಅದೇನು ನಾವು ಇದನ್ನೆಲ್ಲ ಚಿತ್ರ ನೋಡ್ದಂಗೆ ಆನ್ಸರ್ ಮಾಡ್ಬೋದು. ಚಿತ್ರ ಹಾಕಂತ ಕೂರ್ಲಿಕ್ಕೆ ಏನು ಟೈಮ್ ಇರಲ್ಲ. ಕೇವಲ ಒಂದು ಮುಖಕ್ಕೆ ಬಣ್ಣ ಲೇಪನ ಆಗಿರೋ ಚಿಕ್ಕ ಘನಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ಒಂದು ಫಾರ್ಮುಲಾ ಇದೆ, n-2 ಹೋಲ್ ಸ್ಕ್ವೇರ್ ಇಂಟು 6 ಅಂತ ಮಾಡ್ತೀವಿ. ಒಂದು ಮುಖಕ್ಕೆ ಬಣ್ಣ ಲೇಪನ ಆಗಿರೋ ಎಷ್ಟು ಅಂತ ಕಂಡುಹಿಡಿಬೇಕಂದ್ರೆ. ಸೊ ಎನ್ ಅಂದರೆ ನೋಡ್ರಿ 125 ಸ್ಮಾಲ್ ಕ್ಯೂಬ್ಸ್ ಇದೆಯಲ್ಲ, ಆ 125 ನೋಡ್ರಿ n ಕ್ಯೂಬ್ = 125 ಅಂತ ಬರ್ಕೋಬೇಕು. ಸೊ ಇಲ್ಲಿ n ಕ್ಯೂಬ್ ಅಂದರೆ 125ನ 5 ಕ್ಯೂಬ್ ಅಂತ ಬರ್ಕೊಂಡು ಕ್ಯೂಬ್ ಕ್ಯಾನ್ಸಲ್ ಆದರೆ n ಪ್ಲೇಸಲ್ಲಿ 5 ಬರುತ್ತೆ. n ಅಂದರೆ 5 ಅಂತ. ಈ n ಜಾಗದಲ್ಲಿ 5 ಹಾಕೊಂಡ್ರೆ 5 - 2 3 ಆಗುತ್ತೆ. n ಪ್ಲೇಸಲ್ಲಿ 5 ಹಾಕಿದ್ರೆ 5 - 2 3 ಆಗುತ್ತೆ. 3 ಸ್ಕ್ವೇರ್ ಆಗುತ್ತೆ, ಮೇಲ್ಗಡೆ ಸ್ಕ್ವೇರ್ ಇದೆ. 3 ಸ್ಕ್ವೇರ್ ಇಂಟು 6, 3 ಸ್ಕ್ವೇರ್ ಅಂದರೆ 9, 9 ಇಂಟು 6 ಅಂದರೆ 9 54 ಬರುತ್ತೆ. ಕೇವಲ ಒಂದು ಮುಖಕ್ಕೆ ಬಣ್ಣ ಲೇಪನ ಆಗಿರೋ ಸ್ಮಾಲ್ ಕ್ಯೂಬ್ಸ್ ಅಂದರೆ 54 ಬರುತ್ತೆ. ಆಪ್ಷನ್ ಬಿ ಬರುತ್ತೆ. ಕ್ಲಿಯರಾ? ಈ ರೀತಿ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಸೊ ಓಕೆನಾ. ನೆಕ್ಸ್ಟ್ 9th ಕ್ವಶನ್ ಆದಮೇಲೆ 10th ಕ್ವಶನ್ ಬರೋಣ. 9ನೇ ಪ್ರಶ್ನೆ ಸ್ಟೇಟ್ಮೆಂಟ್ಸ್ ಇದೆ ನೋಡ್ರಿ. ಇಲ್ಲಿ ಹೇಳಿಕೆಗಳು ಕೊಟ್ಟಿದ್ದಾನೆ. ಆಲ್ ಡಾಗ್ಸ್ ಆರ್ ಬುಕ್ಸ್ ಅಂತ 2 ಹೇಳಿಕೆಗಳು ಕೊಟ್ಟಿದ್ದಾನೆ. ಇದು ಇಂಗ್ಲೀಷಲ್ಲಿ ಹಾಕ್ಕೊಂಡೇನು, ಕನ್ನಡದಲ್ಲಿ ಕ್ಲಾರಿಟಿ ಸಿಗಲ್ಲ. ಈ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಕನ್ಕ್ಲೂಷನ್ ಟೈಪ್ ಕ್ವಶನ್ಸ್ ಕೊಟ್ಟಾಗ ನೀವು ಇಂಗ್ಲೀಷ್ ವರ್ಷನಲ್ಲೇ ಓದ್ಕೊಂಡು ಆನ್ಸರ್ ಮಾಡಿ ನಿಮಗೆ ಕ್ಲಾರಿಟಿ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ ಕ್ವಶನ್ನು. ಸೊ 2 ಸ್ಟೇಟ್ಮೆಂಟ್ಸ್ ಇದೆ. ಆಲ್ ಡಾಗ್ಸ್ ಆರ್ ಬುಕ್ಸ್, ಆಲ್ ಬುಕ್ಸ್ ಆರ್ ಪಿಕ್ಚರ್ಸ್ ಅಂತ ಇದ್ದಾವೆ. ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ಗೆ ನಾವು ವೆನ್ ಡಯಾಗ್ರಾಮ್ ಹಾಕೋಬೇಕು. ಹಾಕ್ಕೊಂಡು ಆಮೇಲೆ ಕನ್ಕ್ಲೂಷನ್ಸಲ್ಲಿ ಯಾವ್ದು ರೈಟ್ ಯಾವ್ದು ರಾಂಗ್ ಅಂತ ಆಮೇಲೆ ಚೆಕ್ ಮಾಡೋಣ. ಫಸ್ಟ್ ಸ್ಟೇಟ್ಮೆಂಟ್ಸ್ಗೆ ವೆನ್ ಡಯಾಗ್ರಾಮ್ ಹಾಕೋದು ಹೆಂಗೆ ಅಂದರೆ ಆಲ್ ಡಾಗ್ಸ್ ಆರ್ ಬುಕ್ಸ್ ಅಂತ ಇದೆ. ಈ ಡಾಗ್ಸ್ ಬುಕ್ಸ್ಗೆ ಸರ್ಕಲ್ಸ್ ಬರೀಬೇಕು. ಫಸ್ಟು ಆ ಡಾಗ್ಸಿಗೆ ಸರ್ಕಲ್ ಬರೆಯೋಣ. ಇದು ಡಾಗ್ಸ್ ಅಂತ ಇದೆ. ಆಲ್ ಅಂತ ಇರೋದ್ರಿಂದ ಈ ಡಾಗ್ಸ್ ಮೇಲ್ಗಡೆ ಕಾನ್ಸೆಂಟ್ರಿಕ್ ಸರ್ಕಲ್ ಹಾಕಿ ಆಲ್ ಡಾಗ್ಸ್ ಆರ್ ಬುಕ್ಸ್ ಅಂತ ಬರೀಬೇಕು. ಆಲ್ ಅಂತ ಇರೋದು ಮೇಲ್ಗಡೆ ಕಾನ್ಸೆಂಟ್ರಿಕ್ ಸರ್ಕಲ್ ಹಾಕ್ಬೇಕು. 2ನೇ ಸ್ಟೇಟ್ಮೆಂಟ್ ಬರೆಯೋಣ. ಆಲ್ ಬುಕ್ಸ್ ಆರ್ ಪಿಕ್ಚರ್ಸ್ ಅಂತಿದೆಯಲ್ಲ, ಆಲ್ರೆಡಿ ಬುಕ್ಸಿಗೆ ಸರ್ಕಲ್ ಹಾಕಿದ್ದೀವಿ, ಮತ್ತೊಂದು ಸಲ ಹಾಕೋ ಅವಶ್ಯಕತೆ ಇಲ್ಲ. ಆಲ್ ಅಂತ ಹೊರಡೋದ್ರಿಂದ ಮತ್ತೆ ಇದ್ರ ಮೇಲ್ಗಡೆ ಕಾನ್ಸೆಂಟ್ರಿಕ್ ಸರ್ಕಲ್ ಹಾಕಿ ಆಲ್ ಬುಕ್ಸ್ ಆರ್ ಪಿಕ್ಚರ್ಸ್ ಅಂತ ಬರಿತೀನಿ. ಆಲ್ ಅಂತಿದ್ರೆ ಮತ್ತೆ ಕಾನ್ಸೆಂಟ್ರಿಕ್ ಸರ್ಕಲ್. ಸೊ ಇವಾಗ ಕೊಟ್ಟರೆ 2 ಸ್ಟೇಟ್ಮೆಂಟ್ಸ್ಗೆ ಈ ರೀತಿ ವೆನ್ ಡಯಾಗ್ರಾಮ್ ಆಯ್ತು. ಈ ಡಯಾಗ್ರಾಮ್ ಪ್ರಕಾರ ಕನ್ಕ್ಲೂಷನ್ಸ್ ಯಾವ್ದು ರೈಟ್ ಯಾವ್ದು ರಾಂಗ್ ಅಂತ ಚೆಕ್ ಮಾಡೋಣ. ಮೊದಲನೇದು ಆಲ್ ಡಾಗ್ಸ್ ಆರ್ ಪಿಕ್ಚರ್ಸ್ ಅಂತ ಇದೆ ನೋಡ್ರಿ. ಈ ಥರ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಏಕಕೇಂದ್ರೀಯ ವೃತ್ತಗಳಿದ್ದಾಗ ಫಸ್ಟು ಇನ್ಸೈಡ್ ಸರ್ಕಲ್ ನೇಮ್ ಕೊಟ್ಟು, ಕನ್ಕ್ಲೂಷನಲ್ಲಿ ಇನ್ಸೈಡ್ ಸರ್ಕಲ್ ನೇಮ್ ಕೊಟ್ಟು ಆಮೇಲೆ ಔಟ್ಸೈಡ್ ಸರ್ಕಲ್ ನೇಮ್ ಕೊಟ್ಟಿದ್ದಾಗ ಆ ಕನ್ಕ್ಲೂಷನಲ್ಲಿ ಆಲ್ ಅಂತಿದ್ರೆ ಆ ಕನ್ಕ್ಲೂಷನ್ ಟ್ರೂ ಆಗುತ್ತೆ.
ಇನ್ನೊಂದು ಕೇಸ್ ಅಂದರೆ ಫಸ್ಟ್ ಔಟ್ಸೈಡ್ ಸರ್ಕಲ್ ನೇಮ್ ಇದ್ದು ಆಮೇಲೆ ಇನ್ಸೈಡ್ ಸರ್ಕಲ್ ನೇಮ್ ಕೊಟ್ಟ ಅಂದ್ರೆ ಆ ಕನ್ಕ್ಲೂಷನಲ್ಲಿ ಸ್ಟಾರ್ಟಿಂಗ್ ಸಮ್ ಅಂತ ಪದ ಇದ್ರೆ ಟ್ರೂ ಆಗುತ್ತೆ, ಅದರ್ವೈಸ್ ರಾಂಗ್ ಅಂತ ತಗೋಬೇಕು. ಇಲ್ಲಿ ಆಲ್ ಡಾಗ್ಸ್ ಆರ್ ಪಿಕ್ಚರ್ಸ್ ಅಂತ ಇದೆಯಲ್ಲ, ಈ ಡಯಾಗ್ರಾಮಲ್ಲಿ ನೋಡ್ರಿ ಡಾಗ್ಸ್ ಇನ್ನರ್ ಸರ್ಕಲ್ ಒಳಗಿನ ವೃತ್ತ, ಪಿಕ್ಚರ್ಸ್ ಅನ್ನೋದು ಔಟರ್ ಸರ್ಕಲ್, ಇನ್ಸೈಡ್ ಟು ಔಟ್ಸೈಡ್ ಕೊಟ್ಟಿದ್ದಾನೆ. ಇದು ಫಸ್ಟ್ ಕೊಟ್ಟಿರೋದು ಡಾಗ್ಸ್ ಅನ್ನೋದು ಇನ್ನರ್ ಸರ್ಕಲ್, ಪಿಕ್ಚರ್ಸ್ ಅನ್ನೋದು ಔಟರ್ ಸರ್ಕಲ್. ಸೊ ಇನ್ಸೈಡ್ ಟು ಔಟ್ಸೈಡ್ ಕೊಟ್ಟಿದ್ದಾನೆ ಅಂತ. ಇನ್ಸೈಡ್ ಟು ಔಟ್ಸೈಡ್ ಕೊಟ್ಟಾಗ ಕನ್ಕ್ಲೂಷನಲ್ಲಿ ಆಲ್ ಅಂತ ವರ್ಡ್ ಇರಬೇಕು, ಇಲ್ಲ ಆಲ್ ಅಂತ ಇದೆ ಅಂದರೆ ಫಸ್ಟ್ ಕನ್ಕ್ಲೂಷನ್ ಇಸ್ ಟ್ರೂ ಅಂತ, ಮೊದಲನೇ ತೀರ್ಮಾನ ಸರಿಯಾಗಿದೆ ಅಂತ. ಸೆಕೆಂಡ್ ಬರೋಣ, ಆಲ್ ಬುಕ್ಸ್ ಆರ್ ಡಾಗ್ಸ್ ಅಂತ ಇದೆ. ಬುಕ್ಸ್ ಅನ್ನೋದು ನೋಡ್ರಿ ಇಲ್ಲಿದೆ, ಇದು ಈ ಸರ್ಕಲ್, ಡಾಗ್ಸ್ ಅನ್ನೋದು ಇಲ್ಲಿದೆ. ಇಲ್ಲಿ ಬುಕ್ಸ್ ಅನ್ನೋದು ಔಟರ್ ಸರ್ಕಲ್, ಡಾಗ್ಸ್ ಅನ್ನೋದ್ರ ಒಳಗಡೆ ಇದೆಯಲ್ಲ ಇನ್ನರ್ ಸರ್ಕಲ್. ಇವೆರಡಕ್ಕೆ ಕಂಪೇರ್ ಮಾಡಿದಾಗ ಬುಕ್ಸ್ ಅನ್ನೋದು ಔಟರ್ ಸರ್ಕಲ್, ಡಾಗ್ಸ್ ಅನ್ನೋದು ಇನ್ನರ್ ಸರ್ಕಲ್. ಔಟ್ಸೈಡ್ ಟು ಇನ್ಸೈಡ್ ಕೊಟ್ಟಾಗ ಕನ್ಕ್ಲೂಷನಲ್ಲಿ ಸಮ್ ವರ್ಡ್ ಇರ್ಬೇಕು, ಬಟ್ ಇಲ್ಲಿ ಸಮ್ ಇಲ್ಲ, ಆಲ್ ಅಂತ ಇರೋದ್ರಿಂದ ಇಟ್ ಡಸ್ ನಾಟ್ ಫಾಲೋಸ್ ಅಂತ ಬರ್ತೀವಿ, ರಾಂಗ್ ಅಂತ ಹೇಳ್ತೀವಿ. ಥರ್ಡ್ ಒನ್ ಬರೋಣ, ಆಲ್ ಪಿಕ್ಚರ್ಸ್ ಆರ್ ಡಾಗ್ಸ್ ಅಂತ ಇದೆ. ಪಿಕ್ಚರ್ಸ್ ಡಾಗ್ಸ್ ಯಾವ ಥರ ಇದೆ ನೋಡ್ರಿ, ಇಲ್ಲಿ ಪಿಕ್ಚರ್ಸ್ ಅನ್ನೋದು ಔಟ್ಸೈಡ್ ಸರ್ಕಲ್, ಡಾಗ್ಸ್ ಅನ್ನೋದು ಇನ್ಸೈಡ್ ಸರ್ಕಲ್. ಔಟ್ಸೈಡಿಂದ ಇನ್ಸೈಡ್ ಕೊಟ್ಟಿದ್ದಾನೆ, ಪಿಕ್ಚರ್ಸ್ ಅನ್ನೋದು ಔಟ್ಸೈಡ್ ಸರ್ಕಲ್, ಡಾಗ್ಸ್ ಅನ್ನೋದು ಇನ್ಸೈಡ್ ಸರ್ಕಲ್. ಔಟ್ಸೈಡ್ ಟು ಇನ್ಸೈಡ್ ಕೊಟ್ಟಾಗ ಆ ಕನ್ಕ್ಲೂಷನಲ್ಲಿ ಸಮ್ ವರ್ಡ್ ಇರಬೇಕು, ಬಟ್ ಇಲ್ಲಿ ಸಮ್ ಇಲ್ಲ, ಆಲ್ ಅಂತಿರೋದ್ರಿಂದ ಇಟ್ ಡಸ್ ನಾಟ್ ಫಾಲೋಸ್, ಇದು ಕೂಡ ರಾಂಗ್. ಫೋರ್ತ್ ಒನ್ ಬರೋಣ, ಸಮ್ ಪಿಕ್ಚರ್ಸ್ ಆರ್ ಬುಕ್ಸ್ ಅಂತ ಇದೆ. ಸೊ ಪಿಕ್ಚರ್ಸ್ ಅನ್ನೋದು ನೋಡ್ರಿ ಔಟ್ಸೈಡ್ ಸರ್ಕಲ್, ಬುಕ್ಸ್ ಅನ್ನೋದು ಅವ್ರ ಒಳಗಡೆ ಇದೆಯಲ್ಲ ಇನ್ಸೈಡ್ ಸರ್ಕಲ್. ಸೊ ಔಟ್ಸೈಡ್ ಟು ಇನ್ಸೈಡ್ ಕೊಟ್ಟಿದ್ದಾನೆ ಅಂದರೆ ಆ ಕನ್ಕ್ಲೂಷನಲ್ಲಿ ಔಟ್ಸೈಡ್ ಟು ಇನ್ಸೈಡ್ ಇದ್ದಾಗ ಸಮ್ ವರ್ಡ್ ಇರಬೇಕು, ಇಲ್ಲಿ ಸಮ್ ವರ್ಡ್ ಇದೆ ಅಂದರೆ ಫೋರ್ತ್ ಕನ್ಕ್ಲೂಷನ್ನು ಟ್ರೂ ಇದೆ ಅಂತ. ನೋಡ್ರಿ ಫಸ್ಟ್ ಒನ್ ಟ್ರೂ ಇದೆ, ಫೋರ್ತ್ ಒನ್ ಟ್ರೂ ಇದೆ. ಇಲ್ಲಿ ಆಪ್ಷನಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಫಾಲೋ ಅಂತ ಇರಬೇಕು, ಓನ್ಲಿ ಫಸ್ಟ್ ಆ್ಯಂಡ್ ಫೋರ್ತ್ ಫಾಲೋ ಅಂತ ಇರಬೇಕು, ಓನ್ಲಿ ಫಸ್ಟ್ ಆ್ಯಂಡ್ ಫೋರ್ತ್ ಫಾಲೋ ಅಂತ ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದೇ ಕರೆಕ್ಟ್ ಆನ್ಸರ್. ಇದಕ್ಕೆ ಕ್ಲಿಯರ್, ಈ ರೀತಿ ಆನ್ಸರ್ ಮಾಡ್ಬೋದು, ಈಸಿಯಾಗಿ ಮಾರ್ಕ್ಸ್ ತಕ್ಕೋಬೋದು. ನೆಕ್ಸ್ಟ್ ಪ್ರಶ್ನೆ ಬರೋಣ. ಸೊ ನೆಕ್ಸ್ಟ್ ಇಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ ಇದೆ ನೋಡ್ರಿ, ಒಂದು ಟೇಬಲ್ ಕೊಟ್ಟಿದ್ದಾನೆ. ಗೇಮ್ಸ್ ಬಾಸ್ಕೆಟ್ಬಾಲು, ಸಾಕರು, ಬ್ಯಾಡ್ಮಿಂಟನ್ನು, ಕ್ರಿಕೆಟ್, ಟೆನ್ನಿಸ್ ಅಂತ ಇದೆ, ಸ್ನೂಕರ್ ಆಗಬೇಕಾಯ್ತದ. ಸೊ ನೋಡ್ರಿ 2022-23 ಅವಧಿಯಲ್ಲಿ ಒಂದು ಶಾಲೆಯಲ್ಲಿ ಬಾಸ್ಕೆಟ್ಬಾಲ್, ಸ್ನೂಕರ್, ಬ್ಯಾಡ್ಮಿಂಟನ್, ಕ್ರಿಕೆಟ್ ಮತ್ತು ಟೆನ್ನಿಸ್ ಎಂಬ 5 ವಿಭಿನ್ನ ಆಟಗಳಲ್ಲಿ ದಾಖಲಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಹುಡುಗರು ಮತ್ತು ಹುಡುಗಿಯರ ಶೇಕಡಾವಾರು ಕೊಟ್ಟಿದ್ದಾನೆ. ಈ ವಿತರಣೆಯನ್ನು ಕೆಳಗಿನ ಕೋಷ್ಟಕವು ತೋರಿಸುತ್ತದೆ ಅಂತಿದೆ. ಸೊ ಬಾಸ್ಕೆಟ್ಬಾಲಲ್ಲಿ ಟೋಟಲಿ 6,000 ಜನ ಸ್ಟೂಡೆಂಟ್ಸಲ್ಲಿ ಬಾಸ್ಕೆಟ್ಬಾಲಿಗೆ ಎನ್ರೋಲ್ ಮಾಡ್ಕೊಂಡಿರೋದು 16%, ಸ್ನೂಕರ್ಗೆ ಎನ್ರೋಲ್ ಮಾಡ್ಕೊಂಡಿರೋದು 21%, ಬ್ಯಾಡ್ಮಿಂಟನ್ಗೆ 14%, ಕ್ರಿಕೆಟ್ಗೆ 29%, ಟೆನ್ನಿಸ್ಗೆ 20%. ಟೋಟಲ್ ಇರೋದು 6,000 ಜನ ಸ್ಟೂಡೆಂಟ್ಸ್ ಅಂದರೆ ಇಲ್ಲಿ ಬಾಯ್ಸ್ ಗರ್ಲ್ಸ್ ಸೇರಿದ್ದಾರೆ ಅಂತ. ಟೋಟಲ್ 6,000 ಜನ ಸ್ಟೂಡೆಂಟ್ಸಲ್ಲಿ ಗರ್ಲ್ಸ್ ಎನ್ರೋಲ್ ಅದರಲ್ಲಿ 3,500 ಜನ ಗರ್ಲ್ಸ್ ಎನ್ರೋಲ್ ಮಾಡ್ಕೊಂಡಿದ್ದಾರೆ. 3,500 ಜನ ಗರ್ಲ್ಸಲ್ಲಿ ಬಾಸ್ಕೆಟ್ಬಾಲ್ ಗರ್ಲ್ಸ್ 14% ಇದ್ದಾರೆ ಬಾಸ್ಕೆಟ್ಬಾಲಲ್ಲಿ, ಸ್ನೂಕರಲ್ಲಿ 28%, ಬ್ಯಾಡ್ಮಿಂಟನಲ್ಲಿ 16%, ಕ್ರಿಕೆಟಲ್ಲಿ 20%, ಟೆನ್ನಿಸಲ್ಲಿ 22% ಇದೆ. ಇವೆಲ್ಲ ಸೇರಿ 100% ಆಗುತ್ತೆ, ಇವೆಲ್ಲ ಕೂಡ್ರೆ 100% ಆಗುತ್ತೆ. ಸೊ ಈ ಟೇಬಲ್ ಯೂಸ್ ಮಾಡ್ಕೊಂಡು ಕ್ವಶನ್ಸ್ ಏನು ಕೊಟ್ಟಿದ್ದಾನೆ ನಾವು ಆನ್ಸರ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡ್ತಾ ಬನ್ನಿ, ಏನು ಕೊಟ್ಟಿದ್ದಾನೆ ಇಲ್ಲಿ ಅಂದ್ರೆ, number of boys enrolled in snooker is percent of the number of boys who are enrolled in all the 5 sports ಅಂತ ಇದೆ, 5 sports games ಅಂತ. ಸ್ನೂಕರ್ ದಾಖಲಾಗುವ ಹುಡುಗರ ಸಂಖ್ಯೆಯು ಎಲ್ಲ 5 ಕ್ರೀಡಾಕೂಟದಲ್ಲಿ ದಾಖಲಾಗಿರುವ ಹುಡುಗರ ಸಂಖ್ಯೆ ಶೇಕಡಾವಾರು ಎಷ್ಟು ಅಂತಿದೆ. ಸೊ ಫಸ್ಟ್ ಆಫ್ ಆಲ್ ಸ್ನೂಕರಲ್ಲಿ ದಾಖಲಾಗಿರುವ ಹುಡುಗರ ಸಂಖ್ಯೆ, ಎಲ್ಲ 5 ಕ್ರೀಡಾಕೂಟಗಳಲ್ಲಿ ದಾಖಲಾಗಿರೋ ಹುಡುಗರ ಸಂಖ್ಯೆ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾನೆ. ಟೋಟಲ್ ನೋಡ್ರಿ 6,000 ಜನ ಸ್ಟೂಡೆಂಟ್ಸಲ್ಲಿ 3,500 ಜನ ಸ್ಟೂಡೆಂಟ್ಸನ್ನು ಮೈನಸ್ ಮಾಡಿದರೆ ಇನ್ನು 2,500 ಜನ ಸ್ಟೂಡೆಂಟ್ಸ್ ಬಾಯ್ಸ್ ಅಂತ ಅರ್ಥ. 2,500 ಜನ ಸ್ಟೂಡೆಂಟ್ಸ್ ಬಾಯ್ಸ್, ಟೋಟಲಿ 2,500 ಜನ ಸ್ಟೂಡೆಂಟ್ಸ್ ಬಾಯ್ಸ್ ಇದ್ದಾರೆ ಅಂತ. ಸ್ನೂಕರಲ್ಲಿ 21% ಸ್ಟೂಡೆಂಟ್ಸ್ ಎನ್ರೋಲ್ ಮಾಡ್ಕೊಂಡಿದ್ದಾರಲ್ಲ, ಪರ್ಸೆಂಟೇಜಲ್ಲಿ ಇರೋದ್ರಿಂದ ಇಲ್ಲಿ 6,000ರಲ್ಲಿ 2,000 ಡಿಲೀಟ್ ಮಾಡಿಬಿಟ್ಟು 60 × 21 ಗುಣಾಕಾರ ಮಾಡಿರಿ. 21 6 126, 0 ಲಾಸ್ಟಿಗೆ ಬರ್ಕೊಂಡ್ರೆ ಸ್ನೂಕರಲ್ಲಿ ಎನ್ರೋಲ್ ಮಾಡ್ಕೊಂಡ್ರೆ ಟೋಟಲ್ ಸ್ಟೂಡೆಂಟ್ಸ್ 1,260 ಅಂತ. ಸೊ ಟೋಟಲ್ 6,000 ಜನದಲ್ಲಿ 1,260 ಜನ ಸ್ನೂಕರಲ್ಲಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ ಅಂತ. ಅದೇ ಸ್ನೂಕರಲ್ಲಿ ಗರ್ಲ್ಸ್ ಎಷ್ಟು ಜನ ಎನ್ರೋಲ್ ಮಾಡ್ಕೊಂಡಿದ್ದಾರೆ ಅಂದರೆ 28% ಹೇಳಿದ್ದಾರೆ.
3,500 ಜನಕ್ಕೆ 28% ಅಂದರೆ ಪರ್ಸೆಂಟೇಜಲ್ಲಿಂದ 2 ತೆಗೆದು ಸೊ 35 × 28ನ ಮಲ್ಟಿಪ್ಲೈ ಮಾಡಿರಿ. ಸೊ 28 ಇಲ್ಲ 140 ಕ್ಯಾರಿ 14, 28 ಮೂಲ 84 ಪ್ಲಸ್ 14 ಅಂದರೆ 98. 980 ಜನ ಗರ್ಲ್ಸ್ ಎನ್ರೋಲ್ ಮಾಡ್ಕೊಂಡ್ರೆ. ಇದು ಟೋಟಲ್ ಸ್ಟೂಡೆಂಟ್ಸ್, ಗರ್ಲ್ಸ್ 980 ಜನ ಇದಾರಲ್ಲ. ಟೋಟಲ್ ಸ್ಟೂಡೆಂಟ್ಸಲ್ಲಿ ಗರ್ಲ್ಸ್ ಮೈನಸ್ ಮಾಡಿದರೆ 0, 6 ಅಲ್ಲಿ 8 ಹೋಗಲ್ಲ, 16 - 8 ಅಂದರೆ 8, 11 - 9 ಅಂದರೆ 280 ಬರುತ್ತಲ್ಲ. ಟೋಟಲಿ ಸ್ನೂಕರಲ್ಲಿ ಎನ್ರೋಲ್ ಮಾಡ್ಕೊಂಡ್ರೆ ಬಾಯ್ಸ್ 280 ಅಂತ. ಟೋಟಲ್ ಸ್ಟೂಡೆಂಟ್ಸಲ್ಲಿ ಗರ್ಲ್ಸ್ ಎನ್ರೋಲ್ ಹಾಕೊಂಡ್ರೆ ಮೈನಸ್ ಮಾಡಿದ್ರೆ ಉಳಿದರೆಲ್ಲ ಬಾಯ್ಸ್ ಅಂತ. ಸ್ನೂಕರಲ್ಲಿ ಎನ್ರೋಲ್ ಮಾಡ್ಕೊಂಡ್ರೆ ಟೋಟಲ್ ನಂಬರ್ ಆಫ್ ಬಾಯ್ಸ್ 280 ಇದಾರಲ್ಲ. ಈ 280 ಬಾಯ್ಸ್ ಏನಿದಾರಲ್ಲ, ಟೋಟಲ್ ಬಾಯ್ಸ್ಗೆ ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಟೋಟಲ್ ಬಾಯ್ಸ್ 2,500 ಜನ ಬಾಯ್ಸ್ಗೆ ಎಷ್ಟು ಪರ್ಸೆಂಟೇಜ್ ಆಗ್ತಾರೆ ಅಂತ ಕೇಳಿದಾನೆ. ಅಂದರೆ 2,500 ಜನ ಹುಡುಗರಲ್ಲಿ 280 ಹುಡುಗರು ಸ್ನೂಕರಲ್ಲಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಅಂದರೆ 100ಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಇಲ್ಲಿ 0 0 ಕ್ಯಾನ್ಸಲ್, 25 10 250, 25 4 100 ಕ್ಯಾನ್ಸಲ್ ಆಗುತ್ತೆ. ಸೊ ಇದು 2 5 10, 2 2 4 ಕ್ಯಾನ್ಸಲ್ ಆಗುತ್ತೆ. 28 2 56, 56 ಡಿವೈಡ್ ಬೈ 5, 5ರಿಂದ 56 ಡಿವೈಡ್ ಮಾಡಿರಿ. 5 11 55, 5 2 10 ಕ್ಯಾನ್ಸಲ್ ಆಗಿ 11.2% ಬರುತ್ತೆ. 5ರಿಂದ 56 ಡಿವೈಡ್ ಮಾಡಿರಿ 11.2% ಆಗುತ್ತೆ. ಆಪ್ಷನ್ ಬಿ ನಲ್ಲಿದೆ ನೋಡ್ರಿ, ದಿಸ್ ಇಸ್ ದ ಆನ್ಸರ್. ಕ್ಲಿಯರಾ? ಈ ರೀತಿ ಲೆಕ್ಕವನ್ನು ಬಿಡಿಸ್ಬೋದು. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ಮುಂದಿನ ಪ್ರಶ್ನೆ ನೋಡಿ, ಹೌ ಮೆನಿ ಬಾಯ್ಸ್ ಆರ್ ಎನ್ರೋಲ್ಡ್ ಇನ್ ಸ್ನೂಕರ್ ಆ್ಯಂಡ್ ಟೆನ್ನಿಸ್ ಟುಗೆದರ್ ಅಂತಿದೆ. ಟೆನ್ನಿಸ್ ಮತ್ತು ಸ್ನೂಕರಲ್ಲಿ ಎನ್ರೋಲ್ ಆಗಿರೋ ಟೋಟಲ್ ನಂಬರ್ ಆಫ್ ಬಾಯ್ಸ್ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಟೆನ್ನಿಸಲ್ಲಿ ಎನ್ರೋಲ್ ಆಗಿರೋ ಟೋಟಲ್ ಸ್ಟೂಡೆಂಟ್ಸು 20%, ಸ್ನೂಕರಲ್ಲಿ ಎನ್ರೋಲ್ ಆಗಿರೋದು 21%. ಇವೆರಡೂ ಕೂಡಿರೋ 41% ಆಗುತ್ತೆ. 41 ಇಂಟು ಈ 60 ಹಾಕೋಣ, ಪರ್ಸೆಂಟೇಜ್ರಿಂದ 2 ಡಿಲೀಟ್ ಮಾಡ್ಕೊಂಡು 60 ಗುಣಾಕಾರ ಮಾಡಿರಿ. 6 1 6, 6 4 24 ಅಂದ್ರೆ ಟೋಟಲ್ ಈ ಸ್ನೂಕರು ಮತ್ತು ಟೆನ್ನಿಸ್ ಸೇರಿ ಟೋಟಲ್ ಎನ್ರೋಲ್ ಮಾಡ್ಕೊಂಡ್ರೆ ಸ್ಟೂಡೆಂಟ್ಸ್ 2,460 ಆಗುತ್ತೆ ಟೋಟಲ್ ಸ್ಟೂಡೆಂಟ್ಸ್. ಇಲ್ಲಿ ಬಾಯ್ಸ್ ಕೇಳಿದಾನೆ, ಹುಡುಗರ ಸಂಖ್ಯೆ ಕೇಳಿದಾನೆ. ಅಂದರೆ ಇವೇ 2 ಗೇಮ್ಸಲ್ಲಿ ಎನ್ರೋಲ್ ಆಗಿರೋ ಗರ್ಲ್ಸ್ ಕಂಡಿಡಿಯೋಣ. 28% ಸ್ನೂಕರಲ್ಲಿದೆ, 22% ಟೆನ್ನಿಸಲ್ಲಿದೆ. 28 + 22 ಅಂದರೆ 50% ಆಗುತ್ತೆ. 50% ಅಂದರೆ 3 ವರ್ಷದಲ್ಲಿ 50% ಅಂದರೆ ಅರ್ಧ. 3 ವರ್ಷದಲ್ಲಿ ಅರ್ಧ ಅಂದರೆ 1750 ಗರ್ಲ್ಸ್ ಇವೆರಡೂ ಗೇಮ್ಸಲ್ಲಿ ಎನ್ರೋಲ್ ಮಾಡ್ಕೊಂಡಿರೋದು. ಟೋಟಲ್ ಸ್ಟೂಡೆಂಟ್ಸಲ್ಲಿ ಗರ್ಲ್ಸ್ ಎನ್ರೋಲ್ ಆಗಿರೋ ಮೈನಸ್ ಮಾಡ್ಕೊಳ್ರಿ ಎಷ್ಟು ಬರುತ್ತೆ ಅಂದರೆ ಇನ್ನು 710 ಬರುತ್ತೆ. 710 ಬರುತ್ತಲ್ಲ, 710 ಜನ ಬಾಯ್ಸು ಇವೆರಡೂ ಗೇಮ್ಸಲ್ಲಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ. 710 ಅನ್ನೋದು ಆಪ್ಷನ್ ಡಿ ನಲ್ಲಿದೆ. ಇದು ಕರೆಕ್ಟ್ ಆನ್ಸರ್. ಈ ರೀತಿ ಸಿಂಪಲ್ ಆಗೋದನ್ನ ಲೆಕ್ಕ ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರಲಿ ಏನಿದೆ ಅಂತ. ವಾಟ್ ಈಸ್ ದ ನಂಬರ್ ಆಫ್ ಬಾಯ್ಸ್ ಎನ್ರೋಲ್ಡ್ ಇನ್ ದ ಗೇಮ್ ಆಫ್ ಬಾಸ್ಕೆಟ್ಬಾಲ್ ಅಂತ ಇದೆ. ಬಾಸ್ಕೆಟ್ಬಾಲ್ ಆಟಕ್ಕೆ ದಾಖಲಾದ ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಸಿಂಪಲ್ ನೋಡ್ರಿ. ಫಸ್ಟ್ ಬಾಸ್ಕೆಟ್ಬಾಲ್ ಎನ್ರೋಲ್ ಆಗಿರೋ ಟೋಟಲ್ ಸ್ಟೂಡೆಂಟ್ಸ್ ಕಂಡಿಡಿಯೋಣ. ಇಲ್ಲಿ 60 ಇದೆಯಲ್ಲ, 60 16 96, 960 ಆಗುತ್ತೆ. 16 96, 960 ಜನ ಸ್ಟೂಡೆಂಟ್ಸ್ ಬಾಸ್ಕೆಟ್ಬಾಲಲ್ಲಿ ಎನ್ರೋಲ್ ಆಗಿದ್ದಾರೆ. ಸೊ ಬಾಸ್ಕೆಟ್ಬಾಲ್ ಎನ್ರೋಲ್ ಆಗಿರೋ ಗರ್ಲ್ಸ್ನ ಅದರಲ್ಲಿ ಮೈನಸ್ ಮಾಡ್ಕೊಳ್ಳೋಣ. 14% ಇದೆ. ಅಂದರೆ ಇಲ್ಲಿ ಪರ್ಸೆಂಟೇಜ್ರಿಂದ 2 ಡಿಲೀಟ್ ಮಾಡಿರಿ. 35 × 14 ಮಲ್ಟಿಪ್ಲೈ ಮಾಡಿರಿ. ಇಲ್ಲಿ 14 70 0 ದಶಕ 7, 14 3 42 + 7 49 ಆಗುತ್ತೆ. 960ರಲ್ಲಿ 490ನ ಮೈನಸ್ ಮಾಡಿರಿ. 16 9 ಕಳೆದ್ರೆ 7, ಇಲ್ಲಿ 8 4 ಕಳೆದ್ರೆ 4 ಬರುತ್ತಲ್ಲ. 470 ಜನ ಬಾಯ್ಸು ಬಾಸ್ಕೆಟ್ಬಾಲಲ್ಲಿ ಎನ್ರೋಲ್ ಮಾಡ್ಕೊಂಡಿರೋದಲ್ಲ. 470 ಅನ್ನೋದು ಆಪ್ಷನ್ ಡಿ ನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ 15th ಕ್ವಶನ್ ಬರೋಣ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ನಂಬರ್ ಆಫ್ ಗರ್ಲ್ಸ್ ಅಂಡ್ ದ ನಂಬರ್ ಆಫ್ ಬಾಯ್ಸ್ ಹೂ ಆರ್ ಎನ್ರೋಲ್ಡ್ ಇನ್ ದ ಗೇಮ್ ಆಫ್ ಟೆನ್ನಿಸ್ ಅಂತಿದೆ. ಟೆನ್ನಿಸ್ ಆಟದಲ್ಲಿ ದಾಖಲಾಗಿರುವ ಹುಡುಗಿಯರ ಸಂಖ್ಯೆ ಮತ್ತು ಹುಡುಗರ ಸಂಖ್ಯೆಯ ನಡುವಿನ ವ್ಯತ್ಯಾಸವೇನು ಅಂತ. ಸೊ ಟೆನ್ನಿಸಲ್ಲಿ ದಾಖಲಾಗಿರುವ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆನ ನಡುವಿನ ವ್ಯತ್ಯಾಸ ಕಂಡುಹಿಡಿಬೇಕಾದ್ರೆ ಫಸ್ಟ್ ಟೆನ್ನಿಸಲ್ಲಿ ದಾಖಲಾಗಿರೋ ಟೋಟಲ್ ಸ್ಟೂಡೆಂಟ್ಸ್ ಕಂಡುಹಿಡಿಯೋಣ. 20% ಇದೆ. 6000ಕ್ಕೆ 20% ಅಂದರೆ 60 × 20 ಅಂದರೆ 1200 ಜನ ಟೋಟಲ್ ಎನ್ರೋಲ್ ಹಾಕೊಂಡ್ರ ಸ್ಟೂಡೆಂಟ್ಸು ಟೆನ್ನಿಸಲ್ಲಿ. ಅದರಲ್ಲಿ ಗರ್ಲ್ಸ್ ಕಂಡುಹಿಡಿಯೋಣ. 22% ಇದೆಯಲ್ಲ, 35 × 22 ಗುಣಾಕಾರ ಮಾಡಿದ್ರೆ 35 70 ಕ್ಯಾರಿ 7, 35 70 + 7 77. ಇದು ಗರ್ಲ್ಸ್ ಟೆನ್ನಿಸಲ್ಲಿ ಎನ್ರೋಲ್ ಆಗಿರೋ ಗರ್ಲ್ಸ್ 770. ಟೋಟಲ್ ಸ್ಟೂಡೆಂಟ್ಸಲ್ಲಿ ಗರ್ಲ್ಸ್ ಮೈನಸ್ ಮಾಡಿರಿ. ಇಲ್ಲಿ 10 - 7 ಅಂದರೆ 3, 11 - 7 ಅಂದರೆ 4. ಇದು 430 ಬಾಯ್ಸ್ ಆಗ್ತಾರೆ ಟೆನ್ನಿಸಲ್ಲಿ ಎನ್ರೋಲ್ ಆಗಿರೋ ಬಾಯ್ಸ್.
ಸೊ ಗರ್ಲ್ಸ್ 770, ಬಾಯ್ಸ್ 430. ಇವೆರಡಕ್ಕೂ ಡಿಫ್ರೆನ್ಸ್ ಕೇಳಿದ್ದಾನೆ. ಗರ್ಲ್ಸ್ ನಂಬರ್ಗೂ ಬಾಯ್ಸ್ ನಂಬರ್ಗೂ ಡಿಫ್ರೆನ್ಸ್ ಕೇಳಿದ್ದಾನೆ ಅಂದರೆ ಮೈನಸ್ ಮಾಡಿರಿ ಎಷ್ಟು ಬರುತ್ತೆ ಅಂದರೆ 340 ಡಿಫ್ರೆನ್ಸ್ ಬರುತ್ತೆ. 340 ಅನ್ನೋದು ಆಪ್ಷನ್ ಏನಲ್ಲಿದೆ. ಟೆನ್ನಿಸಲ್ಲಿ ಎನ್ರೋಲ್ ಆಗಿರೋ ಗರ್ಲ್ಸ್ಗೂ ಬಾಯ್ಸ್ಗೂ ಡಿಫ್ರೆನ್ಸ್ ಅಂದರೆ ವ್ಯತ್ಯಾಸ 340 ಬರುತ್ತೆ. ಆಪ್ಷನ್ ಈ ಕರೆಕ್ಟ್ ಆಗುತ್ತೆ. 15th ಕ್ವಶನ್ನು. ಇಲ್ಲಿ 12th ಕ್ವಶನ್ ಯಾವುದೋ ಒಂದು ಬಿಟ್ವಿ ಅನ್ಸುತ್ತೆ ನೋಡ್ರಿ. ನೋಡಿ ಇದು 12th ಕ್ವಶನ್ ಒಂದು ಮಾಡಲಿಲ್ಲ ಅನಿಸುತ್ತೆ. ನಂಬರ್ ಆಫ್ ಬಾಯ್ಸ್ ಎನ್ರೋಲ್ಡ್ ಇನ್ ಕ್ರಿಕೆಟ್ ಈಸ್ ಅಪ್ರಾಕ್ಸಿಮೇಟ್ಲಿ ವಾಟ್ % ಮೋರ್ ದ್ಯಾನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಇನ್ ಬ್ಯಾಡ್ಮಿಂಟನ್ ಅಂತಿದೆ. ಬ್ಯಾಡ್ಮಿಂಟನ್ನಲ್ಲಿ ದಾಖಲಾದ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ಕ್ರಿಕೆಟ್ನಲ್ಲಿ ದಾಖಲಾದ ಹುಡುಗರ ಸಂಖ್ಯೆ ಸರಿಸುಮಾರು ಎಷ್ಟು % ಹೆಚ್ಚಾಗಿದೆ ಅಂತ ಕೇಳಿದಾನೆ ಅಂದ್ರೆ ಫಸ್ಟ್ ಬ್ಯಾಡ್ಮಿಂಟನ್ನಲ್ಲಿ ದಾಖಲಾದ ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಹಿಡಿಬೇಕು. ಬ್ಯಾಡ್ಮಿಂಟನ್ನಲ್ಲಿ ದಾಖಲಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಬೇಕು. ಬ್ಯಾಡ್ಮಿಂಟನ್ನಲ್ಲಿ ದಾಖಲಾದ ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ಬ್ಯಾಡ್ಮಿಂಟನ್ನಲ್ಲಿ 14% ಇದೆ. 14 × 60 ಮಲ್ಟಿಪ್ಲೈ ಮಾಡಿರಿ. 14 70, 14 84, 840 ಜನ ಬ್ಯಾಡ್ಮಿಂಟನ್ನಲ್ಲಿ ದಾಖಲಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಬ್ಯಾಡ್ಮಿಂಟನ್ ಅಂತ ಹೇಳ್ತೀವಿ. ಅದೇ ರೀತಿ ಕ್ರಿಕೆಟಲ್ಲಿ ದಾಖಲಾದ ಹುಡುಗರ ಸಂಖ್ಯೆ ಕಂಡುಹಿಡಿಬೇಕು. ಕ್ರಿಕೆಟಲ್ಲಿ ಟೋಟಲ್ 29% ಇದೆಯಲ್ಲ, 29 × 60 ಗುಣಾಕಾರ ಮಾಡೋಣ. 0 ಲಾಸ್ಟಿಗೆ ಇರಲಿ. 6 9 54 ದಶಕ 5, 6 2 12 + 5 17,740 ಜನ ಟೋಟಲ್ ಸ್ಟೂಡೆಂಟ್ಸ್ ಕ್ರಿಕೆಟಲ್ಲಿ ಎನ್ರೋಲ್ ಆಗಿದ್ದಾರೆ. ಬಟ್ ಬಾಯ್ಸ್ ಬೇಕು ನಮಗೆ, ಹುಡುಗರ ಸಂಖ್ಯೆ ಬೇಕು ಅಂದರೆ ಸೊ ಇಲ್ಲಿ ಗರ್ಲ್ಸ್ ಫಸ್ಟ್ ಕಂಡುಹಿಡ್ಕೊಳ್ಳೋಣ. 3,500ಕ್ಕೆ 20% ಕಂಡಿರಿ. 35 2 70, 700 ಜನ ಗರ್ಲ್ಸ್ ಮೈನಸ್ ಮಾಡಿರಿ. ಟೋಟಲ್ ಸ್ಟೂಡೆಂಟ್ಸಲ್ಲಿ 700 ಮೈನಸ್ ಮಾಡಿದ್ರೆ 1040 ಜನ ಬಾಯ್ಸ್ ಕ್ರಿಕೆಟಲ್ಲಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಈ ಕ್ರಿಕೆಟಲ್ಲಿ ಎನ್ರೋಲ್ ಮಾಡ್ಕೊಂಡ್ರೆ ಬಾಯ್ಸು, ಈ ಬ್ಯಾಡ್ಮಿಂಟನಲ್ಲಿ ಎನ್ರೋಲ್ ಆಗಿರೋ ಟೋಟಲ್ ಸ್ಟೂಡೆಂಟ್ಸ್ಗಿಂತ ಇವ್ರು ಎಷ್ಟು % ಇವ್ರು ಜಾಸ್ತಿ ಇದ್ದಾರೆ ಅಂತ. ಈ 840ಕ್ಕಿಂತ ಈ 1040 ಅನ್ನೋದು ಎಷ್ಟು % ಹೆಚ್ಚಾಗಿದೆ ಅಂತ ಕೇಳಿದ್ದಾರೆ. ಸೊ ಇದು 840ಕ್ಕಿಂತ ಎಷ್ಟು ಜಾಸ್ತಿ ಇದೆ? 200 ಜಾಸ್ತಿ ಇದೆ. 1040 ಅನ್ನೋದು ಈ 840ಗಿಂತ 200 ಜಾಸ್ತಿ ಇದೆ. 840ಕ್ಕೆ 200 ಜಾಸ್ತಿ ಆದರೆ 100ಕ್ಕೆ ಎಷ್ಟು ಹೆಚ್ಚು ಅಂತ ಕಂಡುಹಿಡಿಯೋಣ. ಆವಾಗ ಪರ್ಸೆಂಟೇಜ್ ಮೋರ್ ಸಿಗುತ್ತೆ. ಸೊ ಇವಾಗ 0 0 ಕ್ಯಾನ್ಸಲ್ಲು. 4 5 20, 4 2 8, 4 1 4 ಕ್ಯಾನ್ಸಲ್ ಆಗುತ್ತೆ. 100 × 5 ಅಂದರೆ 500 / ಕೆಳಗಡೆ 21. 21 2 42, 8 ಉಳಿಯುತ್ತೆ. 21 3 63, 23 ಪಾಯಿಂಟ್ ಸಮಥಿಂಗ್ ಬರುತ್ತೆ ಅಂದರೆ ಇಲ್ಲಿ 23 ಪಾಯಿಂಟ್ ಸಮಥಿಂಗ್ ಇರೋ ಆಪ್ಷನ್ ಸಿ ಮಾತ್ರ. ಮತ್ತೆ ಡಿವೈಡ್ ಮಾಡೋಕ್ಕೆ ಹೋಗ್ಬಿಟ್ರೆ ಇದೇ ರೈಟ್ ಆನ್ಸರ್. ಕ್ಲಿಯರಾ? ಸೊ ನೋಡಿರಿ, ಇವೆಲ್ಲ 15 ಪ್ರಶ್ನೆಗಳಿಗೆ ಸಾಲ್ವ್ ಮಾಡೋ ವಿಧಾನವನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವೆಲ್ಲ ಪ್ರಶ್ನೆಗಳನ್ನು ನೀವು ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ 100% ನಿಮಗೆ ಈ ಸಬ್ಜೆಕ್ಟ್ ಕಷ್ಟನೇ ಆಗಲ್ಲ. ಎಕ್ಸಾಮಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮಗೆ ಏನು ಅನಿಸುತ್ತೋ ಅದು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪು ಎಲ್ಲ ಕಡೆ ಇದನ್ನ ಶೇರ್ ಮಾಡ್ತಾ ಬನ್ನಿ. ನಿಮ್ಮ ಸೋಷಿಯಲ್ ಮೀಡಿಯಾಸ್ ಏನಿದಾವಲ್ಲ, ಟ್ವಿಟ್ಟರು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ ಗ್ರೂಪ್ಸು ಎಲ್ಲ ಕಡೆ. ಸೊ ನಮ್ಮ ಈ ಕ್ಲಾಸಸ್ ಇಷ್ಟ ಆಗಿದ್ರೆ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.